ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ನಿಮ್ಮ ವೀಕ್ಲಿ ರೀಡಿಂಗ್ ಏನಿದೆ ನೋಡೋಣ. ಮೊದಲನೇದು ಮಹೇಶ್ವರ ಇದ್ದಾರೆ, ಎರಡನೇದು ಶಿವಪ್ಪ ಶಿವಲಿಂಗ ಇದ್ದಾರೆ, ಮೂರನೇದು ಜೈ ಹನುಮಾನ್ ಇದ್ದಾರೆ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಮೊದಲನೇದು ಮಹೇಶ್ವರರ್ನ ಯಾರು ಆಯ್ಕೆ ಮಾಡಿದ್ದೀರಾ? ಸೊ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಜೀವನದಲ್ಲಿ. ನೆಮ್ಮದಿ ಇಲ್ಲ ಗುರು ಅಂತ ಯಾರೋ ಅಂತ ಇದ್ದಾರೆ. ಸೊ ನೆಮ್ಮದಿ ಇಲ್ಲ ಅನ್ನೋರಿಗೆ ನೆಮ್ಮದಿ ಅನ್ನೋದು ಬರ್ತಾ ಇದೆ. ಓಕೆ, ಸುಖ ಶಾಂತಿ ನೆಮ್ಮದಿ ನಿಮ್ದಾಗ್ತಾ ಇದೆ. ತುಂಬಾ ಸುಂದರವಾಗಿ ಬದಲಾಗ್ತೀರಾ. ಮ್ಯಾರೇಜ್ಗೆ ರೆಡಿ ಆಗ್ತಿದ್ದೀರಾ. ಮ್ಯಾರೇಜ್ ಕೂಡ ಬರೋದ್ರಲ್ಲಿ ಇದೆ. ತುಂಬಾ ಪೀಸ್ ಆಫ್ ಮೈಂಡ್ ಬರೋದ್ರಲ್ಲಿ ಇದೆ. ಧ್ಯಾನ ಮಾಡ್ತೀರಾ ಹೆಚ್ಚು ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಫೈನಾನ್ಷಿಯಲಿ ಕೂಡ ಸಕ್ಸಸ್ ಬರುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ. ವಿದ್ಯಾರ್ಥಿಗಳು ಓದಿನ ಕಡೆ ಗಮನನ ಕೊಡಿ, ಜೊತೆಗೆ ಏನೋ ಒಂದು ಪಾರಾಯಣನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ದೇವರ ನಾಮ ಜಪ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಾಗಿದೆ, ಎಲ್ಲ ಯಾವಾಗ ಸರಿ ಹೋಗುತ್ತೆ ಅಂತ ಕಾಯ್ತಾ ಇದ್ದೀರಾ. ಒಂದಷ್ಟು ಮಾನಸಿಕವಾಗಿ ಚಿಂತೆನ ಮಾಡ್ತಿದ್ದೀರಾ. ಒಂಚೂರು ಹೆಲ್ತ್ ಇಶ್ಯೂಸ್ ಆಗುವಂತ ಸಾಧ್ಯತೆಗಳು ಇದೆ. ಈ ವಾರ ಒಂದಷ್ಟು ಮಾನಸಿಕವಾಗಿ ಬೇಜಾರಾಗುವಂಥದ್ದು, ಯಾರೋ ಮನಸ್ಸಿಗೆ ನೋವು ಮಾಡುವಂತ ಸಾಧ್ಯತೆ ಇದೆ. ಒಂದೊಳ್ಳೆ ಆಫರ್ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನೊಂದೆರಡು ವಾರಗಳಲ್ಲಿ ಸಾಕಷ್ಟು ಬದಲಾವಣೆನ ನಿರೀಕ್ಷೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ತುಂಬಾ ಪ್ಲಾನ್ಸ್ ಮಾಡಿರ್ತೀರಾ ಈ ವಾರ. ಆ ಪ್ಲಾನ್ಗಳು ಯಾವುದು ವರ್ಕೌಟ್ ಆಗಿಲ್ಲ ಅನ್ನುವಂಥದ್ದು ನಿಮ್ಗೆ ಬೇಸರ ತಂದಿರಬಹುದು. ಒಂದಷ್ಟು ಇಂದ ಒಂದಷ್ಟು ನೆಗೆಟಿವಿಟಿ ಆಗಿರಬಹುದು, ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು, ಅಥವಾ ಏನೋ ಒಂದಷ್ಟು ಸಮಸ್ಯೆಗಳು ಆಗಿರಬಹುದು. ಅನ್ಯ ಧರ್ಮೀಯರಿಂದ ಒಂದಷ್ಟು ಸಮಸ್ಯೆಗಳು ಆಗಿರಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಏನಿತ್ತು ಅದು ಸರಿ ಹೋಗುತ್ತೆ. ಇನ್ಮೇಲೆ ಯಾವುದೇ ಆರೋಗ್ಯದಲ್ಲಿ ಸಮಸ್ಯೆ ಅನ್ನೋದು ಬರೋದಿಲ್ಲ ಅನ್ನುವಂಥದ್ದು ಇದೆ. ಇನ್ನ ಕೆಲವರಿಗೆ ಎಲ್ಲೋ ಒಂದು ಪ್ರಯಾಣ ಹೋಗ್ಬೇಕಾಗಿತ್ತು, ಅದು ಹೋಗಕ್ಕಾಗಿಲ್ಲ ಅನ್ಕೊಂಡಿರೋರು ಹೋಗ್ತೀರಾ. ಅದರಿಂದ ಏನೋ ಸಮಸ್ಯೆ ಎಲ್ಲ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಸಮಸ್ಯೆಗೆ ಎಲ್ಲೋ ಸಮಸ್ಯೆ ಆಗಬಹುದು ಹೋದ್ರೆ ಅಂತ ಅನ್ಕೊಂಡಿರೋರಿಗೆ ಏನು ಆ ಥರ ಏನು ಸಮಸ್ಯೆ ಆಗೋದಿಲ್ಲ. ಸ್ವಲ್ಪ ಆರಾಮಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಹೋಗಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಇಬ್ರು ದುಷ್ಟರು ಇದ್ದಾರೆ ನಿಮ್ ಜೀವನದಲ್ಲಿ. ನಿಮ್ಮ ಜೀವನದಲ್ಲಿ ಇಬ್ರು ಎಕ್ಸ್ ತುಂಬಾ ತೊಂದರೆ ಕೊಡ್ತಿದ್ದಾರೆ. ಸೊ ಅವರು ನಿಮ್ ಜೀವನದಲ್ಲಿ ಎಷ್ಟು ಸಮಸ್ಯೆ ಮಾಡ್ತಿದ್ದಾರೆ ಅಂದ್ರೆ, ಸೊ ಅವ್ರು ಯಾರು ನಿಮ್ ಜೀವನದಲ್ಲಿ ಇರಬಾರ್ದಾಗಿತ್ತು. ಸೊ ಪಾಸ್ಟ್ ಲೈಫ್ ಎನಿಮೀಸ್ ತರಾನೇ ಇದ್ದಾರೆ. ಬಟ್ ನಥಿಂಗ್ ಟು ವರಿ, ಅವ್ರಿಗೆ ತಕ್ಕ ಶಾಸ್ತಿ ಆಗುತ್ತೆ. ನೀವು ಏನ್ ಮಾಡಬಹುದು ಅಂದ್ರೆ, ನೀವು ಓನ್ಲಿ ಸೈಲೆಂಟ್ ಆಗಿ ಸತ್ಯದ ದಾರಿಲಿ ನಡೀರಿ ಅನ್ನುವಂಥದ್ದು ಇದೆ. ಸತ್ಯಮೇವ ಜಯತೆ ಅನ್ನುವಂಥದ್ದು ಇದೆ. ಸತ್ಯದ ಕಣ್ಣಿಗೆ ಮಣ್ಣೆರ್ಚಿ ನಿಮ್ಮ ದಾರಿಗೆ ಅಡ್ಡ ಆಗಿ ಸಾಕಷ್ಟು ಸಮಸ್ಯೆನ ಮಾಡಿದ್ರು, ಇನ್ ಮುಂದೆ ಅವ್ರು ನಿಮ್ ದಾರಿಗೆ ಬರೋದಿಲ್ಲ ಅನ್ನುವಂಥದ್ದು ಇದೆ. ಅನ್ಫಾರ್ಚುನೇಟ್ಲಿ ಏನಿಲ್ಲಿ ಅಂದ್ರೆ, ಅವರು ನೀವು ದೇವರನ್ನ ನಂಬೋದು ಅವರಿಗೆ ಇಷ್ಟ ಇಲ್ಲ, ಹಾಗಾಗಿ ಅವರು ಆ ಸಮಸ್ಯೆನ ಮಾಡಿದ್ದಾರೆ. ಇಲ್ಲಿ ಒಂದ್ ರೀತಿ ಕೆಲವೆಲ್ಲ ಇಲ್ಲಿ ಹೇಳೋ ಹಾಗಿಲ್ಲ. ಬಟ್ ಅವರಿಗೆ ನೀವು ಪೂಜೆ ಮಾಡೋದು, ನೀವು ದೇವ್ರನ್ನ ನಂಬೋದೇ ಸಮಸ್ಯೆ ಆಗಿ ನೀವು ಪೂಜೆ ಮಾಡಬಾರ್ದು ಅಂತ, ಅಥವಾ ನೀವು ದೈವಕ್ಕೆ ಏನು ಕೇಳ್ಕೊಳ್ಬಾರ್ದು ಹೇಳಬಾರ್ದು ಅನ್ನುವಂಥ ವಿಚಾರಕ್ಕೆ ನೆಗೆಟಿವಿಟಿನ ಮಾಡಿದ್ರು ಮಾಡ್ತಾನೆ ಇರ್ತಾರೆ. ಬಟ್ ಅವ್ರು ಏನೇ ಮಾಡಿದ್ರು ಅದೆಲ್ಲವೂ ಕೂಡ, ಅವ್ರೆಷ್ಟೇ ಅಡ್ಡ ಬಂದ್ರು ಕೂಡ ಆ ಬೆಳಕಿನ ಜ್ಯೋತಿಲಿ ಎಲ್ರೂ ಸುಟ್ಟು ಹೋಗ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಕಣ್ಣುಗಳಿಗೆ ಏನ್ ಸಮಸ್ಯೆ ಮಾಡಿದ್ದಾರೆ ಅದನ್ನು ಕೂಡ ಅವ್ರು ಅನುಭವಿಸ್ತಾರೆ, ಅವರಿಗೆ ರಿಟರ್ನ್ ಬ್ಯಾಕ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದು ಅಂದ್ರೆ, ದೇವರಿಗೆ ಶರಣಾಗಿ ಅನ್ನುವಂಥದ್ದು ಇದೆ. ದೇವ್ರ ಮನೆಯಲ್ಲಿ ದೀಪನ ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ದೇವ್ರು ನಿಮ್ಗೆ ಇದ್ದಾರೆ, ನಿಮ್ಮ ರಕ್ಷೆಗೆ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೂ ನಾನೇ ಎಲ್ಲ ಸರಿಪಡಿಸ್ತೀನಿ, ನಾನೇ ಎಲ್ಲ ಮಾಡ್ಕೊಳ್ತೀನಿ ಅಂತ ಹೋಗ್ತಿದ್ರೆ ಅದು ನಿಮ್ಮ ಮೂರ್ಖತನ ಅಷ್ಟೇನೆ.
ಅಂಥದಕ್ಕೆ ಅವಕಾಶನ ಕೊಡಬೇಡಿ. ಈಗ ಜಗತ್ತು ನಿಮಗೆ ಒಂದು ಒಳ್ಳೆ ಆಫರ್ ಕೊಟ್ಟಿದೆ. ಆ ಆಫರ್ನ ತಗೊಂಡು ಆ ಆಫರ್ನು ನಿಮ್ದಾಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ತಿಂಗಳು ಮುಗಿಯುವಷ್ಟರಲ್ಲಿ ನಿಮ್ಗೆ ಒಂದು ಜಾಬ್ ಆಫರು, ಒಂದು ಕೆರಿಯರ್ ಚೆನ್ನಾಗಿ ಬಿಲ್ಡ್ ಆಗುವಂಥದ್ದು, ಜೊತೆಗೆ ಒಂದು ಲವ್ ಆಫರು, ಮ್ಯಾರೇಜ್ ಆಫರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಇಷ್ಟ ಇರೋರು ಒಪ್ಕೊಂಡು ಮದುವೆ ಆಗಿ. ಇನ್ನೊಂದು ಪ್ಲಾನ್ ಏನ್ ಮಾಡಿದೀರಾ ಆನ್ಲೈನ್ ಬಿಸ್ನೆಸ್ ಶುರು ಮಾಡಬೇಕು ಅಂತ, ಅದು ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಆ ಪ್ಲಾನ್ ಕೂಡ ಸಕ್ಸಸ್ ಆಗುತ್ತೆ, ನಿಮ್ಗೆ ಏನು ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು. ನಿಮ್ಮ ಫ್ರೆಂಡ್ ಕೂಡ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ. ಈ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇದೆ. ಹಣಕಾಸಿನ ವಿಚಾರಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಫೈನಾನ್ಷಿಯಲಿ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ, ಜಾಬ್ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ನನ್ನ ಯಶಸ್ಸನ್ನ ಯಾರು ಸಹಿಸ್ತಾ ಇಲ್ವಾ ಅಂತ ಅಂದ್ರೆ, ಎಸ್, ನಿಮ್ಮ ಯಶಸ್ಸನ್ನ ಯಾರು ಸಹಿಸ್ತಾ ಇಲ್ಲ. ಮೊದಲನೇದಾಗಿ ನಿಮ್ಮ ಯಶಸ್ಸನ್ನ ನಿಮ್ ಜೊತೆಲಿರೋರೇ ಸಹಿಸ್ತಾ ಇಲ್ಲ ಅನ್ನುವಂಥದ್ದು ಇದೆ. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ, ಆರೋಗ್ಯ ಸರಿ ಹೋಗುತ್ತೆ. ಯಾರು ನಿಮ್ಮನ್ನ ಬಂಧ ಮಾಡಿದ್ದಾರೆ ಅದು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಯಾರಿಗಾದ್ರೂ ಸಹಾಯ ಮಾಡ್ತಾ ಇದ್ರೆ, ನೀವು ಸಹಾಯ ಮಾಡಿದೀನಿ ಅಂತ ಗೊತ್ತಾಗದೇ ಇರೋ ಹಾಗೆ ಸಹಾಯ ಮಾಡಿ. ತಿಮ್ಮಪ್ಪ ಹೇಳ್ತಾರಲ್ಲ, ಎಡಗೈಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗ್ಬಾರ್ದು, ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ಬಾರ್ದು ಅಂತ. ಹಾಗೆ ನೀವು ಮಾಡುವಂತ ಸಹಾಯ ಯಾರಿಗೂ ಗೊತ್ತಾಗದೇ ಇರ್ಲಿ ಅನ್ನುವಂಥದ್ದು ಇದೆ. ಯಾವುದೋ ದೇಶದ ರಾಜನಿಗೆ ಒಂದಷ್ಟು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ನಮ್ಮ ದೇಶದಲ್ಲ, ಬೇರೆ ದೇಶದಲ್ಲಿರುವ ರಾಜನಿಗೆ ಒಂದಷ್ಟು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನೊಂದಷ್ಟು ಅಗ್ನಿ ಅವಘಡಗಳ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಇದೆ. ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪ್ರಜ್ಞೆ ತಪ್ಪಿ ಬೀಳೋ ಹಾಗೆ ಮಾಡ್ಕೊಳ್ಬೇಡಿ. ಅವಾಗವಾಗ ಏನಾದ್ರೂ ಬೇಕು ಅಂದ್ರೆ ಸರಿಯಾಗಿ ಚಿಕಿತ್ಸೆನ ಕೊಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೇನಾದ್ರೂ BP ಶುಗರ್ ಇದ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ವಿಶೇಷವಾದಂಥ ಔಷಧಿ ಬರೋದ್ರಲ್ಲಿ ಇದೆ, ಒಂದು ಒಳ್ಳೆ ಆಫರ್ ಬರೋದ್ರಲ್ಲಿ ಇದೆ. ಗೌರ್ಮೆಂಟ್ ಜಾಬ್ ಆಫರ್ ಬರುವಂತ ಸಾಧ್ಯತೆ ಇದೆ. ಗೌರ್ಮೆಂಟ್ ಜಾಬ್ ಅಲ್ಲಿ ಇರುವಂತ ವ್ಯಕ್ತಿ ನಿಮ್ಗೆ ಲೈಫ್ ಪಾರ್ಟ್ನರ್ ಆಗಿ ಬರುವಂತ ಸಾಧ್ಯತೆ, ಅಥವಾ ಅವ್ರ ಕಡೆಯಿಂದ ನಿಮ್ಗೆ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಕೀ ಕಳ್ದೋಗಿರೋರಿಗೆ ಕೀ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡ್ಲೇಬೇಕಾದಂತ ಅಗತ್ಯ ಇದೆ, ಕೊಡಿ ಅನ್ನುವಂಥದ್ದು ಇದೆ. ಇದನ್ನ ಯಾರು ನೋಡ್ತಿದ್ದಾರೆ ಅವರು ಎಲೆಕ್ಷನ್ ಕೂಡ ಗೆಲ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ್ಲಿ. ಜೊತೆಗೆ ನಿಮ್ಮ ಎಕ್ಸ್ ಕಡೆಯಿಂದ ಒಂಚೂರು ಅನಾರೋಗ್ಯ ಏನಾಗಿತ್ತು ಅದು ಬಿಡುಗಡೆ ಆಗತ್ತೆ, ಸರಿ ಹೋಗುತ್ತೆ. ಇನ್ಮೇಲೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಅವ್ರು ಏನೇ ಮಾಡಿದ್ರು ಅನ್ನುವಂಥದ್ದು ಇದೆ. ಬಟ್ ಬಿ ಕೇರ್ಫುಲ್, ನೆಗ್ಲೆಕ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಪ್ಯೂರ್ ಇಂಟೆನ್ಷನ್ ಇದೆ. ಸೊ ನಿಮ್ಮ ಪ್ಯೂರ್ ಇಂಟೆನ್ಷನ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ನೀವೇನು ಅನ್ಕೊಂಡ್ರು ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಏನು ಬೇಕೋ ಆ ಹೆಲ್ಪನ್ನ ನಿಮ್ಮ ಇಷ್ಟ ದೈವ ಅಥವಾ ಏಂಜಲ್ಸ್ ಮಾಡ್ತಾರೆ. ನಿಮ್ಗೇನು ಬೇಕೋ ಅದನ್ನ ಕೇಳಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಇನ್ನೇನು ಒಳ್ಳೇದಾಗಬೇಕಿತ್ತೋ ಅದು ಮಾತ್ರ ಆಗತ್ತೆ ಅನ್ನುವಂಥದ್ದು ಇದೆ. ಒಳ್ಳೆಯ ಉದ್ದೇಶದಿಂದ ಮಾಡಿರೋ ಎಲ್ಲ ಒಳ್ಳೆ ಕೆಲಸಗಳು ಒಳ್ಳೆ ರಿಸಲ್ಟನ್ನೇ ತರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಮೋಟಿವೇಶನ್ ಇದೆ. ನಿಮಗೆ ಏನಾದರೂ ಮೋಟಿವೇಶನ್ ಸ್ಪೀಚರ್ ಆಗಿ ನೀವು ಬದಲಾಗಬಹುದು. ಒಂದಷ್ಟು ರಾಜಕೀಯವಾಗಿ ಯಶಸ್ಸನ್ನ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನೀವು ಒಂಚೂರು ಕಾರ್ಯನ ಮಾಡಬೇಕು ಅನ್ನೋ ಮನಸ್ಥಿತಿಗೆ ಬರ್ತಾ ಇಲ್ಲ. ಏನೋ ಒಂದು ಡಿಸಿಷನ್ ತಗೊಳ್ತಾ ಇಲ್ಲ. ಮಾಡಿದ್ರಾಯ್ತು, ಬಿಟ್ರಾಯ್ತು, ಅಥವಾ ಬೇರೆ ಕೆಲಸದಲ್ಲಿ ನಾನು ಅದ್ರಲ್ಲಿ ಬ್ಯುಸಿ, ಇದ್ರಲ್ಲಿ ಬ್ಯುಸಿ, ಸುಮ್ಮನೆ ಬ್ಯುಸಿ ಅಂತ ನಾಟಕ ಮಾಡ್ತಿದ್ದೀರಿ ಹೊರತು ನಿಜವಾಗ್ಲೂ ನೀವು ಮನ್ಸಿಟ್ಟು ಮಾಡಿದ್ರೆ ಒಂದು ನಿಮಿಷಕ್ಕೆ ಈ ಕೆಲಸ ಆಗೋಗುತ್ತೆ. ಈ ಕೆಲಸನ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಆದಷ್ಟು ಬೇಗ ನೀವು ಅನ್ಕೊಂಡಿರೋ ಕೆಲಸ ಎಲ್ಲ ಆಗತ್ತೆ. ಸೊ ಎಸ್ ಆರ್ ನೋ ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲಿ ಎಸ್ ಅಂತಾನೆ ಬಂದಿದೆ. ಎಸ್, ನೀವು ಅನ್ಕೊಂಡಿರುವಂಥ ಕೆಲಸ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸೋಲ್ಮೇಟ್ ಕೂಡ ಬರುವಂಥ ಸಾಧ್ಯತೆಗಳು ಇದೆ. ಎಸ್, ಏನೋ ಒಂದು ಸುದ್ದಿಗೋಸ್ಕರ ಕಾಯ್ತಾ ಇದ್ದೀರಾ, ಆ ಸುದ್ದಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ವೆಡ್ಡಿಂಗ್ ರಿಂಗ್ ಬರುವಂಥ ಸಾಧ್ಯತೆ ಇದೆ. ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್, ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಈ ಎರಡು ರೀತಿಲಿ ಇದೆ ಇಲ್ಲಿ. ಸೊ ಎಸ್, ಎಂಗೇಜ್ಮೆಂಟ್ ಆಗುವಂಥದ್ದು, ಮ್ಯಾರೇಜ್ ಆಗುವಂಥದ್ದು ಇದೆ.
ಸೊ ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್, ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಹೊಸ ಪ್ರಾಣಿನ ತಗೊಂಬರ್ತೀರಾ ಮನೆಗೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ಒಳ್ಳೆ ವ್ಯಕ್ತಿಯಿಂದ ನಿಮ್ಗೇನೋ ಒಂದು ಅಡ್ವೈಸ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. 2 ರಿಚ್ ಫ್ಯಾಮಿಲಿ ಒಂದಾಗ್ತಾರೆ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಬೆನಿಫಿಟ್ಟಲ್ಲಿ ನಡೀತಾ ಇದೆ, ನಿಮಗೆ ತುಂಬ ಒಂದು ಬೆನಿಫಿಟ್ಸ್ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಜನರಿಗೆ ಹೊಸ ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಆ ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಹೆಚ್ಚಿನ ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದ್ರಾಕ್ಷಿ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಇದೆ. ದ್ರಾಕ್ಷಿಗೆ ಒಳ್ಳೆ ಬೆಲೆ ಬರುತ್ತೆ ಅಂತಲೂ ಕೂಡ ಇದೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಿದೆ, ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪೂರ್ವಜರು ನಿಮ್ಮ ಜೀವನಕ್ಕೆ ಒಂದು ಇಂಪಾರ್ಟೆಂಟ್ ಮೆಸೇಜನ್ನು ಕೊಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೂ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮೀನನ್ನು ತಿನ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ತಿನ್ನಿ, ಅದರಿಂದ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಜೀವನಕ್ಕೆ ನಿಮ್ಮ ಎಕ್ಸ್ ಕಾಲು ಹಿಡ್ದಿರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅನ್ನುವಂಥದ್ದು ಕೂಡ ಇದೆ. ಕಾಲಿಗೆ ಸಂಬಂಧಪಟ್ಟಂಗೂ ಕೂಡ ಏನೋ ಒಂದಷ್ಟು ಎನರ್ಜಿ ಇದೆ. ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್, ತುಂಬ ಪ್ರೊಟೆಕ್ಷನ್ ಅನ್ನೋದು ನಿಮಗೆ ಇದೆ ಅನ್ನುವಂಥದ್ದು ಇದೆ. ಶತ್ರುಗಳು ನಿಮ್ಮ ಒಂದು ನಿಮ್ಗೇನು ತೊಂದರೆ ಮಾಡಬೇಕು ಅಂತ ಹೊಂಚಾಗ್ತಿದ್ದಾರೆ, ಅವರ ಹೊಂಚು ಅವರಿಗೆ ರಿವರ್ಸ್ ಆಗೋ ಹಾಗೆ ಮಾಡಿಬಿಡಿ, ಎಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಸಿಗುತ್ತೆ, ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ಪಾಪು ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. 2 ಡಿವೈನ್ ಪರ್ಸನ್ಸ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಆಂಜನೇಯನ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ. ಸೊ ಸ್ಫಟಿಕ ಮಣಿನ ಧರಿಸೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಸ್ಫಟಿಕ ದರ್ಶನ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಎಸ್, ಸ್ವಲ್ಪ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಟರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. 9, 9, 6, 7, 10, 11 2 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಮಕರ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ, ಮೇಷರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತಿದೆ. ಯಾರೋ ಕುದುರೆ ಸವಾರಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. VRS ಅಂತ ಕೂಡ ಕೇಳಿಸ್ತಾ ಇದೆ, ರಿವರ್ಸ್ ಅಂತ ಕೂಡ ಕೇಳಿಸ್ತಾ ಇದೆ, ರಿವರ್ ಅಂತ ಕೂಡ ಕೇಳಿಸ್ತಾ ಇದೆ, ಸರ್ಚ ಅಂತ ಕೇಳಿಸ್ತಾ ಇದೆ, SJL. ಓಕೆ, ಮೊಹಮ್ಮದ್ ಅಂತ ಕೇಳಿಸ್ತಾ ಇದೆ, ಮರಿಯಂ ಅಂತ ಕೇಳಿಸ್ತಾ ಇದೆ, ಮೆಕ್ಕಾ ಅಂತ ಕೇಳಿಸ್ತಾ ಇದೆ, ಮಾಂಕ್ ಅಂತ ಕೂಡ ಕೇಳಿಸ್ತಾ ಇದೆ. ಯಾರೋ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸಿ ಎಂ ಔಟ್ ಆಗ್ತಾರೆ ನೆಕ್ಸ್ಟ್ ದಿನಗಳು. ಅಯ್ಯೋ ಸಾರಿ, ಆ ಥರ ಕೂಡ ಇದೆ. ಹೇಳಿದ್ ಮಾಡಲಿಲ್ಲ ಅಂದರೆ ಹಿಂಗೆ ಆಗೋದು ಅಂತ ಕೂಡ ಕೇಳಿಸ್ತಾ ಇದೆ. MC ಅಂತಲೂ ಕೇಳಿಸ್ತಾ ಇದೆ. ವರ್ಸಸ್ ಏನೋ ವರ್ಸಸ್ ಅಂತ ಇದೆ. ಶ್ರೀಲಂಕಾ ಅಂತ ಕೂಡ ಕೇಳಿಸ್ತಾ ಇದೆ, ಲಾಲ್ಬಾಗ್ ಅಂತ ಕೇಳ್ತಿದೆ, ಜಲ್ ನೀರಿಗೆ ಸಂಬಂಧಪಟ್ಟಂಗೂ ಕೂಡ ಏನೋ ಇದೆ ಇಲ್ಲಿ. ಓಕೆ, ಸೋಲ್ ಅಂತ ಕೂಡ ಇದೆ. ಓಕೆ, ಸೋಲ್. ಸೊ ನಿಮ್ಮ ಸೋಲನ್ನು ಚೆನ್ನಾಗಿಟ್ಕೊಳ್ಳಿ. ಯಾರೋ ಜೈಲಿಗೆ ಹೋಗ್ತಾರೆ ಮತ್ತೆ ಅನ್ನುವಂಥದ್ದು ಕೂಡ ಅನ್ನಿಸ್ತಾ ಇದೆ. ಅಜಿತ್ ಅಂತ ಕೂಡ ಕೇಳಿಸ್ತಾ ಇದೆ, ಅಮ್ಮ ಅಂತ ಕೂಡ ಕೇಳಿಸ್ತಾ ಇದೆ. ಯಾರೋ MA ಪಾಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ರಾಮ್ ವರ್ಮಾ ಅಂತ ಕೂಡ ಕೇಳಿಸ್ತಾ ಇದೆ. ಅವ್ರಿಗೆ ಸಂಬಂಧಪಟ್ಟಂಗೇನು ನ್ಯೂಸ್ ಕೇಳಿಸ್ಬೋದು ನಮಗೆ. MJ. ಓಕೆ, MJ. ATM. TTF. FT. ಟ್ರೂ ಫ್ರೆಂಡ್ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ.
ಸೊ SOULVRAMJQTCTFM ಅಂತ ಕೇಳಿಸ್ತಾ ಇದೆ ಬಂದಿದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು. ಇಷ್ಟ ಇದ್ದರೆ ಮಾತ್ರ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ನಿಮ್ಗೆ ಇಷ್ಟ ಬಂದಿದ್ದಷ್ಟೇ ಮಾಡಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಶಿವಲಿಂಗ. ಯುವರ್ ಲೈಫ್ ಈಸ್ ಯುವರ್ ಟೀಚರ್, ಲರ್ನ್ ಅಂಡ್ ಸೀಕ್ ಬೆಟರ್ಮೆಂಟ್. ನಿಮ್ಮ ಲೈಫು ನಿಮಗೆ ಟೀಚರ್ ಥರ. ಸದ್ಯಕ್ಕೆ ಮೇ ಬಿ ನಂಗನ್ಸೋ ಪ್ರಕಾರ ಶನಿ ಮಹಾತ್ಮರಿದ್ದಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅದೇ ಒಂದು ಟೀಚಿಂಗ್ ಮೆಥಡು, ಅವರೇ ಟೀಚರ್ ಆಗಿ ನಿಂತಿರ್ತಾರೆ. ಹಾಗಾಗಿ ನಿಮ್ಮ ಲೈಫನ್ನ ಕಲಿತು ಬೆಟರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಹಾಡು ಹೇಳ್ತಾವ್ರೆ, ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಅಂತ. ಸೊ ಟವರ್ ಮೂಮೆಂಟ್ ಏನೋ ಬರೋದ್ರಲ್ಲಿ ಇದೆ. ಸೊ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು. ಆರೋಗ್ಯದಲ್ಲಿ ಸಮಸ್ಯೆ ಆಗಬಹುದು, ಅಥವಾ ಒಂದು ವಾಹನ ಓಡಿಸ್ಬೇಕಾದ್ರೆ ಮುಂಜಾಗ್ರತೆ ವಹಿಸ್ಬೇಕಾಗಿರೋದು ನಿಮ್ಮದೇ ಕರ್ತವ್ಯ. ಓಕೆ. ಗುರುವಿನ ಹುಡುಕಾಟದಲ್ಲಿ ಇದೀರೋ ಅಥವಾ ನೀವೇ ಗುರುವಾಗಿದ್ದೀರೋ ಗೊತ್ತಿಲ್ಲ. ಒಟ್ನಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಸದ್ಯಕ್ಕೆ ಗುರುವಿನ ಹುಡುಕಾಟದಲ್ಲಿ ಇದ್ದೀರಾ. ನಿಮ್ಗೆ ಈ ಹುಣ್ಣಿಮೆ ಅಷ್ಟರಲ್ಲಿ ನಿಮ್ಮ ಗುರುಗಳಿಂದ ಒಂದು ಮಹತ್ತರವಾದ ಸಂದೇಶ ಬರುತ್ತೆ. ಜೊತೆಗೆ ನೀವೇನ್ ಹುಡುಕ್ತಾ ಇದ್ರಿ ಆ ಜಾಗನ ನೀವು ತಲುಪ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಎಲ್ಲದಕ್ಕೂ ಟೈಮ್ ಬರ್ಬೇಕಲ್ವಾ. ಸೊ ಈಗ ಟೈಮ್ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ಎಲ್ಲ ನಿಮಗೆ ಗೊತ್ತಾದಾಗ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಆದರೆ ಸ್ವಲ್ಪ ಕಾಮಾಗಿ ರಿಯಾಕ್ಟ್ ಮಾಡಿ ಅನ್ನುವಂಥ ಪ್ರಾರ್ಥನೆ ನಾವು ನಿಮ್ಮಲ್ಲಿ ಮಾಡಬಹುದು ಅಷ್ಟೇನೆ. ಕೂಲಾಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇದೆ. ಇನ್ನೊಂದು, ನಿಮ್ಮ ಜೀವನದಲ್ಲಿ ಯಾರು ಸಮಸ್ಯೆ ಮಾಡಿದ್ರು, ಯಾರು ತೊಂದರೆ ಮಾಡಿದ್ರು, ಅವರು ನಿಮ್ಮ ಜೀವನದಿಂದ ಟಾಟಾ ಗುಡ್ ಬೈ ಹೇಳುವಂಥ ಸಮಯ ಹತ್ತಿರದಲ್ಲೇ ಇದೆ. ಆ ಥರದೊಂದು ಸುದ್ದಿನ ನೀವು ಕೇಳ್ತೀರಾ ಆದಷ್ಟು ಬೇಗ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಹತ್ರ ಬಂದು ಯಾರೋ ಕಷ್ಟನ ಹೇಳ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ಒಳಗೆ ಬಿಟ್ಟಿಲ್ಲ ಅಂತ ನಿಮಗೆ ಬೇಜಾರಾಗಬಹುದು. ಬಟ್ ನಥಿಂಗ್ ಟು ವರಿ. ನೀವು ಮತ್ತೆ ಅದೇ ದಿನನ, ಅದೇ ಒಳ್ಳೆ ಕ್ಷಣನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಇಲ್ಲಿ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಇದೆ. ಖಂಡಿತವಾಗ್ಲೂ ನೀವು ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದೇ ಒಂದು ಇಲ್ಲೊಂದು ಕ್ಲಾರಿಟಿ ಬೇಕು ಅಂತ ಅನ್ನಿಸ್ತಿದೆ. ಒಂದು ನಿಮಿಷ. Sorry, just a minute.
ಓಕೆ. ಸಾರಿ ಟು ಸೇ ಸಾರಿ ಸ್ವಲ್ಪ ಟೈಮ್ ತೊಗೊಂಡಿದ್ದಕ್ಕೆ. ನನಗೇನೋ ಅಲ್ಲಿ ಪರ್ಸ್ನಲ್ ಮೆಸೇಜ್ ಇದೆ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡೆ. ಐ ಆಮ್ ವೆರಿ ಸಾರಿ. ಯಾರೋ ಸರಿ ಮೆಸೇಜ್ ಏನು ಅಂತ ಹೇಳಿ ಅಂತಿದ್ದಾರೆ. ಸೊ ನೀವು ಅಥವಾ ನಿಮ್ಮ ಪರಿಚಯಸ್ಥರ ಜೊತೆ ನೀವೆಲ್ಲೋ ಹೋದಾಗ ನಿಮಗೆಲ್ಲೋ ಅಲ್ಲಿ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಅನಿಸ್ಬಹುದು. ಅಥವಾ ಯಾರೋ ನಿಮ್ಮನ್ನು ತುಂಬ ಪ್ರೀತಿ ಮಾಡೋರು ಒಳಗೆ ಹೋಗಬಹುದು. ಸೊ ಯಾರಾದರೂ ಒಬ್ಬರಿಗೆ ಪರ್ಮಿಷನ್ ಇರುತ್ತೆ, ಆ ಥರದ್ದೇನೋ ಇದೆ ಇಲ್ಲಿ. ನೀವು ಹೋಗುವಂಥ ಸಮಯ ಬಂದಿದೆ, ಹೊರಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮಲ್ಲಿರುವಂಥ ನೆಗೆಟಿವಿಟಿ, ಪಾಸಿಟಿವಿಟಿ, ಪಾಪ ಪುಣ್ಯಗಳ ಲೆಕ್ಕದಲ್ಲಿ ಪುಣ್ಯವಂತರು ಮಾತ್ರ ಒಳಗೋಗುವಂಥದ್ದು, ಪಾಪಿಗಳು ಹೋಗೋಕ್ಕಾಗಲ್ಲ ಅನ್ನುವಂಥದ್ದು. ಯಾಕೆ ಈ ಒಂದು ಮೆಸೇಜ್ ಬರ್ತಿದೆ ಅಂತ ನಂಗೆ ಗೊತ್ತಿಲ್ಲ. ನೀವು ಪಾಪಿನ ಪುಣ್ಯನ ಅಥವಾ ನಾನು ಆ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಟೋಟಲಿ ಬೇರೆನೇ ಕಥೆ ಇದೆ. ಇದಿಷ್ಟು ಬೇರೆನೇ ಕಥೆ ಹೇಳ್ತಾ ಇದೆ. ಸೊ ಅದು ನಿಮಗೆ ಅನ್ವಾಂಟೆಡ್ ಅನ್ಸಿರೋದ್ರಿಂದ ನಾನು ಹೇಳಲ್ಲ. ಒಟ್ಟಿನಲ್ಲಿ ಯಾರನ್ನೋ ಭೇಟಿ ಮಾಡಕ್ಕೆ ನೀವು ಹೋದಾಗ ಅವರು ನಿಮ್ಮನ್ನ ಒಳಗೆ ಬಿಡೋದಿಲ್ಲ. ಸೊ ತಮ್ಮ ಅಧಿಕಾರದಿಂದ ನಿಮ್ಗೆ ಅವಮಾನ ಮಾಡ್ತಾರೆ, ಅಥವಾ ನೀವು ಹೋದ ದಾರಿಗೆ ಏನು ಉಪಯೋಗ ಇಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ನೀವು ಆ ಜಾಗ ಬಿಟ್ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಬಾಸ್ ಇರಬಹುದು, ನಿಮ್ಮ ಬಾಸಿಂದ ನಿಮ್ಗೆ ಅವಮಾನ ಆಗಬಹುದು, ಅಥವಾ ನಿಮ್ಮ ತಂದೆ ಕಡೆಯಿಂದ ನಿಮ್ಗೆ ಅವಮಾನ ಆಗಬಹುದು. ನಿಮ್ಮ ದಾರಿಗೆ ಯಾರಾದ್ರೂ ಅಡ್ಡ ಆಗಿದ್ದಾರೆ ಅಂದ್ರೆ ಅದು ನಿಮ್ಮ ತಂದೆ ಅಥವಾ ನಿಮ್ಮ ಬಾಸ್ ಅಥವಾ ತಂದೆ ಸ್ಥಾನದಲ್ಲಿ ಇರೋರು ಅಂತ ತೋರಿಸ್ತಾ ಇದೆ. ಸೊ ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ನೀವು ಯಾರಾದ್ರೂ ನಿಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ಅಥವಾ ನೀವು ಅಲ್ಲಿಗೆ ಹೋಗಕ್ ಆಗ್ತಾ ಇಲ್ಲ ಆ ಸ್ಥಳಕ್ಕೆ, ಅಥವಾ ಆ ಜಾಗನ ಅಥವಾ ಆ ವ್ಯಕ್ತಿನ ಮೀಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ನೀವು ತಲೆ ಕೆಡ್ಸ್ಕೊಳ್ಬೇಡಿ. ಸೊ ನೀವು ಒಬ್ರೇ ಹೋಗಬಹುದು ಅಂತ ಅಲ್ಲಿ ಪರ್ಮಿಷನ್ ಸಿಕ್ಕಿದ್ರೆ ನೀವು ಒಬ್ರೇ ಹೋಗಿ ಮೀಟ್ ಮಾಡ್ಕೊಂಡ್ ಬನ್ನಿ ಅನ್ನುವಂಥದ್ದು ಇದೆ. ಸೊ ನೀವು ಹೋದವ್ರು ವಾಪಸ್ ಬರಲ್ವಾ ಅವರು ಅಂತ ಕೆಲವ್ರ ಪ್ರಶ್ನೆ ಏನು ಇದೆ. ಇಲ್ಲಿ ಯಾರಿಗ್ ಮೆಸೇಜ್ ಹೋಗ್ತಿದೆ, ನನಗೆ ಟೋಟಲಿ ಝೀರೋ ನಾಲೆಜ್ ಇದೆ. ಯಾರಿಗೋ ಮೆಸೇಜ್ ಹೋಗ್ತಿದೆ ಅಷ್ಟೇನೆ. ಸೊ ಎಸ್, ಅವರು ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ಗೊತ್ತಿದೆ ಈ ಒಂದು ನಿಮ್ಮ ಆ ಒಂದು ಬೇಡದಿರೋ ಅಂತ ಆಲೋಚನೆಗಳು ಅಥವಾ ಆ ಮನ್ಸಿನ ನೋವು, ಅಥವಾ ನೀವೊಂದು ಏನು ಆ ಒಂದು ಟ್ರಾಪಿಂಗ್ ಎನರ್ಜಿಲಿ ಇದ್ದೀರಾ, ಆ ಟ್ರಾಪ್ ಎನರ್ಜಿ ನಿಮ್ಮನ್ನ ಎಲ್ಲೋದ್ರೂ ಬಿಡೋದೇ ಇಲ್ಲ. ಎಲ್ಲಾದ್ರೂ ಒಂದ್ ಸಮಸ್ಯೆ ಮಾಡ್ತಾನೆ ಇರುತ್ತೆ. ಬಟ್ ನಿಮಗ್ ಗೊತ್ತಿದೆ ಯಾವ ರೀತಿಲಿ ಬೆಳಕು ನಿಮ್ಗೆ ಕಾಣಿಸುತ್ತೆ, ಯಾವ ರೀತಿಲಿ ನೀವು ಹೋಗ್ಬೇಕು ಅನ್ನುವಂಥದ್ದು. ಎಸ್ಪೆಷಲಿ ಹೋಮದ ಎನರ್ಜಿ ಇದೆ ಇಲ್ಲಿ. ಈ ಹೋಮನ ಮಾಡ್ಕೊಂಡು ಮುಂದುವರಿರಿ. ಈ ಹೋಮ ನಿಮ್ ಜೀವನದಲ್ಲಿ ಇರುವಂತ ನೆಗೆಟಿವಿಟಿನೆಲ್ಲ ದೂರ ಮಾಡುತ್ತೆ ಅನ್ನುವಂಥದ್ದು ಇದೆ. ಅದು ಬರೀ ಹೋಮ ಮಾಡಿಸಿದ ತಕ್ಷಣ ಹೋಗಲ್ಲ, ನಿಮ್ಮ ಮನಸ್ಸು ದೇಹ ಎಲ್ಲ ಶುದ್ಧಿ ಆಗಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ವ್ಯಾಪ್ತಿ ಪ್ರಾಪ್ತಿ ಅನ್ನುವಂಥದ್ದು, ಎಷ್ಟು ವ್ಯಾಪ್ತಿ ಇದೆಯೋ ಅಷ್ಟೇ ಪ್ರಾಪ್ತಿ ಆಗೋದು. ಎಷ್ಟು ಪ್ರಾಪ್ತಿ ಆಗಬೇಕು ಅಂತ ಭಗವಂತ ನಿರ್ಧಾರ ಮಾಡ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಅದೇ ಆಗತ್ತೆ. ಎಂಥದ್ದೇ ಕಷ್ಟ ಬಂದ್ರು ಎಲ್ಲವನ್ನೂ ಕೂಡ ಗೆದ್ಕೊಂಡು ನೀವು ಮುಂದುವರಿತೀರಾ ಅನ್ನುವಂಥದ್ದು ಇದೆ. ಮತ್ತೆ ಆರೋಗ್ಯದ ವಿಚಾರದಲ್ಲಿ ಇಲ್ಲೊಂದು ಮಾತಿದೆ. ಸೊ ಎಲ್ಲವೂ ಕೂಡ ಮುಗ್ದೋಯ್ತಾ, ಆರೋಗ್ಯ ಸರಿ ಹೋಗೋದಿಲ್ವಾ ಅನ್ನುವಂಥದ್ದು. ಖಂಡಿತವಾಗ್ಲೂ ಆರೋಗ್ಯ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಗೆ ಆರೋಗ್ಯಕ್ಕೆ ಸಹಾಯ ಮಾಡಕ್ಕೆ ಬಂದ್ರು ಕೂಡ ಯಾರೋ ಇಲ್ಲಿ ಬಿಟ್ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಫ್ಯಾಮಿಲಿ ಪರ್ಸನ್ ಕಡೆಯಿಂದಾನೇ ನಿಮ್ಗೆ ತೊಂದರೆ ಆಗ್ತಿದೆ ಅನ್ನುವಂಥದ್ದು ಇದೆ. ಇದು ಟೈಮ್ಲೆಸ್ ರೀಡಿಂಗ್ ಇದೆ. ಈ ವಾರಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು. ಮುಂದಿನ ಒಂದು ಜೂನ್ ಜುಲೈವರೆಗೂನು ಇದೆ ಇದ್ರ ಎನರ್ಜಿ ಅನ್ನುವಂಥದ್ದು ಇದೆ. ಮೇ ಬಿ ನಿಮ್ಮನ್ನ ಯಾರೇ ಬಿಟ್ಟು ಹೋದ್ರು ಬೇಜಾರ್ ಮಾಡ್ಕೊಂಬೇಡಿ, ಅವರು ಒಳ್ಳೆ ಜಾಗಕ್ಕೆ ಹೋಗ್ತಾರೆ. ಮತ್ತೆ ಯಾರೇ ನಿಮ್ಮನ್ನ ಅವಮಾನ ಮಾಡ್ಸಿದ್ರು ತಲೆ ಕೆಡ್ಸ್ಕೊಳ್ಬೇಡಿ. ನೀವ್ ಯಾರನ್ನಾದ್ರೂ ಎಷ್ಟ್ ದೂರ ಕರ್ಕೊಂಡು ಹೋಗಕ್ಕಾಗತ್ತೆ? ಸೊ ಒಂದ್ ಹಂತದವರೆಗೂ ನೀವು ಕರ್ಕೊಂಡು ಹೋಗ್ಬೋದಷ್ಟೇ. ಸೊ ಅದ್ರ ಮೇಲೆ ನೀವು ಕರ್ಕೊಂಡು ಹೋಗಕ್ಕಾಗಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸೂಚನೆಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ಒಂದು ಕಾಡಿನಲ್ಲಿ ಇರ್ಬೋದು, ಕೆಲವ್ರಿಗೆ ನೀರಿನಲ್ಲಿ ಸೂಚನೆ ಇರ್ಬೋದು, ಕೆಲವ್ರಿಗೆ ಆಕಾಶದಲ್ಲಿ ಇರ್ಬೋದು, ಕೆಲವ್ರಿಗೆ ತಿರುಪತಿ ಬೆಟ್ಟದ ಮೇಲೆ ಇರ್ಬೋದು. ತಿರುಪತಿ ಬೆಟ್ಟ ಕೂಡ ನಂಗೆ ಇಲ್ಲಿ ವೈಬ್ ಬರ್ತಿದೆ, ಆ ಥರದ್ದೇನೋ ಇದೆ. ಮತ್ತೆ ಈ ತಿಂಗಳ ಗ್ರಹಗತಿಗಳು ಏನಿದೆ, ಜನವರಿಯಿಂದ ಬರ್ತಾ ಇರೋದು, ಈ ಸ್ಟಾರ್ ಎಲ್ಲ ಏನಿದೆ ನಿಮ್ಗೆ ತುಂಬಾ ವಿಶೇಷವಾದಂತಹ ಅಧಿಕಾರನ ಮಾರ್ಗದರ್ಶನನ ಕೊಡ್ತಾ ಇದೆ.
ಸೊ ಆ ಲೋಕಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನಾನು ಏನು ಮಾತಾಡ್ತಿದ್ದೀನಿ ಅನ್ನೋದು ನನಗೆ ಕೆಲವು ಸತಿ ಕನ್ಫ್ಯೂಷನ್ ಆಗತ್ತೆ. ಬಟ್ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ. ಸೊ ಇಲ್ಲಿ ಒಂದಷ್ಟು ಪಿತೃದೇವತೆಗಳಿಗೆ ಸಂಬಂಧಪಟ್ಟಂಗೂ ಕೂಡ ಮೆಸೇಜಸ್ ಇದೆ. ಸೊ ಕೆಲವರು ವೈಕುಂಠಕ್ಕೆ ಹೋಗ್ತಾರೆ, ಕೆಲವರು ಸ್ವರ್ಗಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ, ಕೆಲವರು ನಕ್ಷತ್ರ ಲೋಕಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಬದಲಾವಣೆ ಜಗದ ನಿಯಮ. ಅವರವರ ಕರ್ಮಕ್ಕೆ ತಕ್ಕಂತೆ ಅವರವರಿಗೆ ಸಿಗುತ್ತೆ. ನೀವು ದುಃಖ ಪಡಬಾರ್ದು ಅನ್ನುವಂಥದ್ದು ಇದೆ. ನೀವು ನಿಮಗೆ ಸಿಕ್ಕಿರೋ ಪ್ರೀತಿನ ಸದುಪಯೋಗ ಪಡಿಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ಅದನ್ನಲ್ಲೇ ಬಿಡೋಣ. ಸೊ ತುಂಬ ಟೈಮ್ ಅದರಲ್ಲೇ ಹೊರಟೋಯ್ತು ಅಂತ ಅನ್ನಿಸ್ತಾ ಇದೆ. ಸಾರಿ. ಬೇಕು ಅಂದರೆ ಅಷ್ಟು ಪಾರ್ಟನ್ನು ಸ್ಕಿಪ್ ಮಾಡಿ. ಸೊ ಎಸ್, ಥರ್ಡ್ ಬಾಡಿ ಸಿಚುವೇಶನಿಂದ ನಿಮಗೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಥರ್ಡ್ ಬಾಡಿ ಸಿಚುವೇಶನ್ ಯಾವಾಗ ಎಂಡ್ ಆಗುತ್ತೆ ಅಂತ ಗೊತ್ತಾಗ್ದಿರ ಇರೋರಿಗೆ ಥರ್ಡ್ ಬಾಡಿ ಸಿಚುವೇಶನ್ ಎಂಡ್ ಆಯಿತು ಅನ್ನುವಂಥ ಖುಷಿ ಸಿಗುತ್ತೆ. ಜೊತೆಗೆ ಎಂಡ್ ಮಾಡಿದವ್ರನ್ನೇ ಮರ್ತ್ಬಿಟ್ಟಿದ್ದೀರಾ, ಅದು ಬೇರೆ ವಿಚಾರ. ಜೊತೆಗೆ ಏನೋ ಒಂದು ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ. ಏನೋ ಒಂದು ಪಾರ್ಟಿ ಸೆಲೆಬ್ರೇಷನ್ ಮಾಡುವಂಥ ಸಾಧ್ಯತೆ ಇದೆ. ಹೊಸ ಫ್ರೆಂಡ್ಶಿಪ್ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಲೈಫಲ್ಲಿ ಈ ತಿಂಗಳು ತುಂಬ ಫೀಮೇಲ್ ವರ್ಷನ್ ಎನರ್ಜಿ ಜಾಸ್ತಿ ಇದೆ. ಸ್ವಲ್ಪ ಇಂಪಾರ್ಟೆಂಟ್ ರೋಲ್ ಫೀಮೇಲ್ಸ್ಗೆ ಪ್ಲೇ ಮಾಡ್ತಾರೆ. ಅಂದರೆ ನೀವು ಫೀಮೇಲ್ ಆಗಿದ್ರು ಫೀಮೇಲ್ಸ್ ನಿಮ್ಮ ಲೈಫಲ್ಲಿ ಹೆಚ್ಚು ರೋಲ್ ಪ್ಲೇ ಮಾಡ್ತಾರೆ. ನೀವೇನಾದರೂ ಮೇಲ್ ಆಗಿದ್ರೆ ನಿಮ್ಮ ಲೈಫಲ್ಲೂ ಫೀಮೇಲ್ಸೇ ಹೆಚ್ಚು ರೋಲ್ ಪ್ಲೇ ಮಾಡ್ತಾರೆ. ಅವ್ರ ಫ್ರೆಂಡ್ ಆಗಿರ್ಬೋದು, ತಾಯಿ ಸ್ಥಾನದಲ್ಲಿರ್ಬೋದು, ಗುರು ಆಗಿರ್ಬೋದು, ನೆಂಟರಾಗಿರ್ಬೋದು, ಈವನ್ ಡಿವೈನ್ ಕೂಡ ಆಗಿರ್ಬೋದು. ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರುವಂಥ ಕಾರ್ಯಗಳನ್ನ ಮಾಡೋದಕ್ಕೆ ಅಥವಾ ನಿಮಗೆ ಬೇಕಾಗಿರೋದನ್ನ ನಿಮಗೆ ಕೊಡಿಸೋದಕ್ಕೆ ಆಗದೆ ಇರೋ ಹಾಗೆ ತಡೀತಾ ಇರೋದು ಒಂದು ನೆಗೆಟಿವ್ ಎನರ್ಜಿ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ನೆಗೆಟಿವಿಟಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮನ್ನ ತಡೀತಾ ಇದೆ. ಈ ಒಂದು ಡಿವೈನ್ ನಿಮ್ಗೆ ಸಹಾಯ ಮಾಡದೇ ಇರೋ ಹಾಗೆ ತಡೀತಾ ಇದೆ ಅನ್ನುವಂಥದ್ದು ಇದೆ. ಸೊ ಅದನ್ನ ಕಳಿಸ್ತೋರು ಅಥವಾ ಅದನ್ನ ಮಾಡ್ತಾ ಇರೋರು ನಿಮ್ಮ ಲವ್ ಲೈಫಲ್ಲಿ ಇರೋರು ಇರ್ಬೋದು, ಅಥವಾ ನಿಮ್ಮ ತಾಯಿ ಕಡೆ ಸಂಬಂಧಿಕರು, ನಿಮ್ಮ ತಂದೆ ಕಡೆ ಸಂಬಂಧಿಕರು ಇರ್ಬೋದು. ಸೊ ಇವರಿಬ್ರು ನಿಮ್ಮ ಜೀವನಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಬರ್ದಿರೋ ಹಾಗೆ, ನಿಮ್ಮ ಸೋಲ್ ಪರ್ಪಸ್ ಕಂಪ್ಲೀಟ್ ಆಗದೆ ಇರೋ ಹಾಗೆ, ನಿಮ್ಗೆ ದೈವದ ಸಹಾಯ ಸಿಗದೆ ಇರೋ ಹಾಗೆ ತೊಂದರೆ ಮಾಡ್ತಿದ್ದಾರೆ. ಅದೇ ಸೀಕ್ರೆಟ್ ನಿಮ್ಗೆ ಗೊತ್ತಾಗುವಂಥದ್ದು. ಎಲ್ಲ ಕ್ಯೂ ಸಿಸ್ಟಮ್ ಅಲ್ಲಿ ಕಾಯ್ತಿದ್ದಾರೆ. ಸೊ ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಅಂತ ಕಾಯ್ತಾ ಇರೋರಿಗೆ ಸೊ ಇನ್ನ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗತ್ತೆ. ಆವಾಗ ಇದಕ್ಕೆ ಒಂದು ಗೈಡೆನ್ಸ್ ಬಂದು ಒಂದು ಸರಿಯಾದ ನಿರ್ಧಾರ ಸಿಕ್ಕಿ ಒಂದು ಮಾರ್ಗದರ್ಶನ ಸಿಗುತ್ತೆ ಅನ್ನುವಂಥದ್ದು ಇದೆ. ಎಮೋಷನಲ್ ಫೂಲ್ಸ್ ಅಂತ ಯಾರೋ ಹೇಳ್ತಿದ್ದಾರೆ. ಸೊ ಎಮೋಷನಲ್ ಫೂಲ್ಸ್ ಆದ್ರೂ ಅನ್ಕೊಳ್ಳಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಅಂತ ಆದ್ರೂ ಅನ್ಕೊಳ್ಳಿ, ನಿಮಗ್ ಬಿಟ್ಟಂತ ವಿಚಾರ. ಬಟ್ ನೀವು ಇದನ್ನ ಸಫರ್ ಮಾಡ್ತಿರಲ್ಲ, ಆವಾಗ ನಿಮ್ಗೆ ಗೊತ್ತಾಗತ್ತೆ ಯಾವ ಡೈಲಾಗ್ ಹೊಡಿಬೇಕಾಗಿತ್ತು, ಯಾವ ಡೈಲಾಗ್ ಹೊಡಿಬಾರ್ದಾಗಿತ್ತು, ಯಾವ ಡೈಲಾಗ್ ಹೊಡೆದಿದ್ದಕ್ಕೆ ಏನ್ ಪ್ರಯೋಜನ ಆಯ್ತು ಅಥವಾ ಏನು ಸಮಸ್ಯೆ ಆಯ್ತು ಅನ್ನುವಂಥದ್ದು. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಇರುವಂಥ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಒಳ್ಳೇದಾಗೋದಕ್ಕೆ ಬಿಡ್ತಾ ಇಲ್ಲ. ಅದು ನಿಮ್ಮ ಫ್ರೆಂಡ್ ಝೋನ್ ಇರಬಹುದು, ಅಥವಾ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ನಿಮ್ಮ ತಾಯಿ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ತಾಯಿ ಕಡೆ ಸಂಬಂಧಿಕರಾಗಿರ್ಬೋದು, ಅಥವಾ ತಂದೆ ಕಡೆ ಸಂಬಂಧಿಕರಾಗಿರ್ಬೋದು, ಅಥವಾ ಕೆರಿಯರ್ ಬೇಸಲ್ಲಿ ಒಂದಷ್ಟು ಶತ್ರುಗಳಿರಬಹುದು. ಎಲ್ಲವೂ ಇದೆ. ಈ ವಾರ ಇದೆಲ್ಲದರಿಂದ ಏನ್ ಮಾಡ್ಬೇಕು, ನಾನು ಹೇಗ್ ಬರ್ಬೇಕು ಹೊರಗೆ ಅಂತ ಅಂತಿರೋರಿಗೆ ನೀವು ಮಾಡ್ಬೇಕಾಗಿರೋದಿಷ್ಟೇ. ಸಾಕಷ್ಟು ಅವಕಾಶಗಳಿದೆ. ಆ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಏನೇ ಆದ್ರೂನು ನೀವು ಆನೆ ನಡೆದಿದ್ದೇ ದಾರಿ ಅಂತ ನಡೆದ್ಬಿಡಿ. ಸಾಕಷ್ಟು ಒಳ್ಳೆಯ ಅವಕಾಶಗಳು, ಒಳ್ಳೆಯ ಜೀವನ ನಿಮ್ಗೋಸ್ಕರ ಕಾಯ್ತಾ ಇದೆ. ಸಿಹಿ ಸುದ್ದಿ ಬರುತ್ತೆ. ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಇದೆ. ಜೊತೆಗೆ ತಾಯಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ನಿಮ್ಗೆ ಮಾರ್ಗದರ್ಶನ ಬರ್ತಾ ಇರೋದು ಡಿವೈನ್ಲಿ ಗೈಡೆನ್ಸ್ ಇಂದ. ಡಿವೈನ್ ನಿಮ್ಗೆ ಡಿಸೈಡ್ ಮಾಡಿದೆ, ಈ ರೀತಿ ನಾನು ಗೈಡೆನ್ಸ್ ಕೊಡ್ತೀನಿ, ಈ ರೀತಿ ನೀನ್ ಮುಂದುವರಿ ಅಂತ. ಆ ರೀತಿಲೇ ಮುಂದುವರಿರಿ. ಇನ್ನ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂಥದ್ದು. ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ನಿಮ್ ಲೈಫಲ್ಲಿ ಇದ್ದಾರೆ. ಆ ಕಾರ್ಮಿಕ್ ಪಾರ್ಟ್ನರ್ ನಿಮ್ಮನ್ನ ಸರಿಯಾದ ದಾರಿಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ಬಟ್ ಆ ಕಾರ್ಮಿಕ್ ಪಾರ್ಟ್ನರ್ ಎಂಡ್ ಆಗುವಂಥದ್ದು, ಆ ಕಾರ್ಮಿಕ್ ಸಿಚುವೇಶನ್ ಎಂಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕಳೆದು ಹೋಗಿದ್ದನ್ನ ಬಿಟ್ಬಿಟ್ಟು ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಜರ್ನಿ ತುಂಬಾ ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡುತ್ತೆ, ನಿಮ್ ಜೀವನದಲ್ಲಿ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಮುಂದುವರೆದ್ರೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಯಾಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ, ನಾನೇನು ಅವ್ರಿಗೆ ಮಾಡಿದೆ ಅಂದ್ರೆ
ನೀವೇನು ಮಾಡ್ಲಿಲ್ಲ ಅವರಿಗೆ. ನಿಮ್ಮನ್ನ ಬಿಟ್ಕೊಡೋದಕ್ಕೆ ಅವರು ಇಷ್ಟ ಇಲ್ಲ. ನೀವು ಯಾವಾಗ್ಲೂ ಅವ್ರ ಜೊತೆ ಇರ್ಬೇಕು. ನಿಮ್ಮ ಎನರ್ಜಿ ಇರ್ಬೇಕು. ನಿಮ್ಮ ಸೀಕ್ರೆಟ್ ಇಂದ ಅವ್ರು ಬದುಕ್ತಿದ್ದಾರೆ ಅಂತ ಅನ್ಕೊಂಬಿಡಿ. ನಿಮ್ಮನ್ನ ಸೀಕ್ರೆಟ್ ಆಗಿ ಅಡ್ಮೈರ್ ಮಾಡ್ತಾರೆ ಅವರು. ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ. ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಅವರು ತಯಾರಿಲ್ಲ. ಹಾಗಾಗಿ ಇಷ್ಟೊಂದು ಸಮಸ್ಯೆನ ಮಾಡ್ತಿದ್ದಾರೆ. ಇಷ್ಟೊಂದು ತೊಂದ್ರೆನ ಮಾಡ್ತಿದ್ದಾರೆ. ಬಟ್ ದೈವ ನಿರ್ಧಾರ ಬೇರೆನೇ ಇದೆ. ಡಿವೈನ್ ಟೈಮಿಂಗ್‌ಗೋಸ್ಕರ ಕಾಯ್ತಾ ಇದೆ. ಇಲ್ಲಿ ದೈವ ನಿರ್ಧಾರ ಮಾಡಿರುವಂತ ಸಮಯಕ್ಕೋಸ್ಕರ ಕಾಯ್ತಾ ಇದೆ. ಆ ಸಮಯ ಬರೋವರೆಗೂ ನೀವು ತಾಳ್ಮೆಯಿಂದ ಇರಿ, ದುಡುಕಿ ನಿರ್ಧಾರ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಕೆಲವರಿಗೆ ದುಬೈಯಲ್ಲಿ ಕೆಲಸ ಸಿಗ್ಬಹುದು, ಸೌದಿ ಅರಬ್ ರಾಷ್ಟ್ರಗಳಲ್ಲಿ ಕೆಲಸ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಏನೋ ಒಂದಷ್ಟು ಮುಖವಾಡ ಹಾಕೊಂಡು ಈ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಇಲ್ಲಿ ಹೇಳ್ಬೇಕು ಬೇಡವೋ ಗೊತ್ತಿಲ್ಲ. ಸೊ ಸೌದಿಯಿಂದ ಅಂದ್ರೆ ನಂಗೆ ಗೊತ್ತಿಲ್ಲ ಅದನ್ನ ಹೇಳ್ಬೇಕು ಇಲ್ವೋ. ನಮ್ಮ ನೆರೆ ರಾಷ್ಟ್ರ ಶತ್ರು ರಾಷ್ಟ್ರಕ್ಕೆ ಸೊ ಆ ದೇಶದಿಂದ ಒಂದಷ್ಟು ಸಹಾಯ ಆಗ್ತಾ ಇದೆ ಫೈನಾನ್ಷಿಯಲಿ. ಮತ್ತೆ ಅದೆರಡು ಸೇರಿ ಏನೋ ಒಂದು ಒಳಸಂಚು ಮಾಡ್ತಿದೆ ಅನ್ನುವಂಥದ್ದು ಇಲ್ಲಿದೆ. ಗೊತ್ತಿಲ್ಲ ಇದನ್ನ ಹೇಳ್ಬೇಕು ಹೇಳ್ಬಾರ್ದು, ಆ ಥರದ್ದಿದೆ ಸೀಕ್ರೆಟ್ ಆಗಿ. ಹಾಗಾಗಿ ಇದೊಂದು ಎಚ್ಚರಿಕೆ ದೇಶಕ್ಕೂ ಕೂಡ ಬೇಕು ಅಂತ ಅನ್ಸುತ್ತೆ. ನಮ್ಮ ಗಡಿ ಭಾಗಗಳನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಭಗವಂತ ಕರ್ಮ ಎಲ್ಲಾನು ನೋಡ್ತಾ ಇದೆ. ಅದು ಸರಿಯಾದ ರಿಸಲ್ಟ್ ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕಣ್ಣಿನ ದೃಷ್ಟಿ ತುಂಬಾ ಇಂಪಾರ್ಟೆಂಟ್. ವಿಲೈ ಆಗಿದೆ, ದೃಷ್ಟಿ ದೋಷ ಆಗಿದೆ, ಅದನ್ನ ಸರಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಸೂರ್ಯಚಂದ್ರ ಇದ್ದಾರೆ, ಇಲ್ಲೂ ಸೂರ್ಯಚಂದ್ರ ಇದ್ದಾರೆ. ಸೊ ಇಲ್ಲೂ ಕೂಡ ಎನರ್ಜಿ ಇದೆ. ಪಂಚಭೂತಗಳು ಹೆವಿ ಎನರ್ಜಿ ಇದೆ. ಹೆವಿ ಎನರ್ಜಿಲಿ ಇದ್ದೀರಾ. ಮೇಜರ್ ಆರ್ಕಾನ ಜಾಸ್ತಿ ಇದೆ. ಮೇಜರ್ ಟರ್ನಿಂಗ್ ಪಾಯಿಂಟ್ ಈ ಹೋಲ್ ಮಂತ್ ಅಲ್ಲಿ ನಿಮ್ ಜೀವನಕ್ಕೆ ಬರುತ್ತೆ. ದಯವಿಟ್ಟು ಬಿ ಕೇರ್ಫುಲ್ ಅಂತಾನೆ ಹೇಳ್ತೀನಿ. ಸೊ ತಾಳ್ಮೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಕಾಯ್ತಾ ಇದ್ದೀರಾ ಯಾವಾಗ ಡೋರ್ ಓಪನ್ ಆಗತ್ತೆ ಅಂತ. ಖಂಡಿತ ಓಪನ್ ಆಗತ್ತೆ. ಎಲ್ರಿಗೂ ಕಾಣಿಸೋದು ನಿಮಗೆ ಕಾಣಿಸಲ್ಲ. ಸೊ ಅದಷ್ಟೇ ಸಮಸ್ಯೆ. ಬಟ್ ಯಾರಿಗೇನು ಕಾಣಿಸ್ಬೇಕೋ ಅದು ಅವ್ರಿಗೆ ಕಾಣಿಸುತ್ತೆ. ಯಾರು ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗ್ತಾರೆ. ಚಿಂತೆ ಮಾಡಬೇಡಿ. ಮ್ಯಾಜಿಕಲ್ ಬ್ಲೆಸ್ಸಿಂಗ್ಸ್. ವಾವ್! ವಿಸ್ಡಮ್. ಸೊ ಅದೇ ಹೇಳಿದ್ದು, ಸ್ವಾತಂತ್ರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸ್ವಾತಂತ್ರ್ಯ ಅನ್ನೋದೇ ತುಂಬಾ ನಮ್ಮನ್ನು ಕಟ್ಟಾಕ್ದಂಗೆ ಇರಬಾರ್ದು. ಒಂದು ಬಂಧನದಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಕಮ್ಮಿ ಮಾಡಿಬಿಟ್ಟು ನಿಮ್ಮ ಲೈಫಲ್ಲಿ ಯಾವ ಒಂದು ಏರಿಯಾನ ನೀವು ಸರಿಪಡಿಸ್ಕೊಳ್ಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ಏನು ಇಂಪಾರ್ಟೆಂಟು, ಮುಂದಿನ ವರ್ಷ ಅಥವಾ ಈ ವರ್ಷ ಏನ್ ಮಾಡಬೇಕು, ಕಳೆದು ಹೋಗಿದ ವರ್ಷನ ಬಿಟ್ಬಿಡಿ, 24ನ ಯೋಚನೆ ಮಾಡಬೇಡಿ. ಇನ್ನು 25 ಏನ್ ಮಾಡಬಹುದು, ಯಾವ ರೀತಿ ನಿಮ್ಮನ್ನ ನೀವು ವಾಪಸ್ ಪಡ್ಕೊಳ್ಬಹುದು, ಯಾವ ರೀತಿ ಚಾಲೆಂಜಸ್ ಅನ್ನ ನೀವು ಫೇಸ್ ಮಾಡಬಹುದು, ಯಾವ್ದು ನಿಮ್ಗೆ ಇಂಪಾರ್ಟೆಂಟ್ ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಇದು ಇಂಪಾರ್ಟೆಂಟ್. ನೀವು ನಿಮ್ಗೆ ಬರ್ತಿರುವಂತ ಮಾರ್ಗದರ್ಶನನ ಸರಿಯಾಗಿ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ ಫ್ರೆಂಡ್ಸ್ ಕಡೆಯಿಂದ ನಿಮ್ಗೆ ತುಂಬಾ ಬ್ಲೆಸ್ಸಿಂಗ್ಸ್, ಆಶೀರ್ವಾದ ಎಲ್ಲ ಸಿಗ್ತಾ ಇದೆ. ಸೊ ನೀವು ಕೂಡ ಇನ್ನೊಂದಷ್ಟು ಜನರಿಗೆ ಒಳ್ಳೇದು ಮಾಡಿ ಅನ್ನುವಂಥದ್ದು ಇದೆ. ನೀವು ಆಶೀರ್ವಾದನ ಪಡ್ಕೊಳ್ಳಿ, ಬೇರೆಯವ್ರಿಗೂ ಆಶೀರ್ವಾದ ಸಿಗೋ ಹಾಗೆ ಮಾಡಿ ಅನ್ನುವಂಥದ್ದು ಇದೆ. ಸೊ ನೀವು ಒಂಟಿ ಅಂತ ತುಂಬಾ ಅನ್ನಿಸ್ತಾ ಇರ್ಬೋದು, ಬಟ್ ನೀವು ಒಂಟಿ ಅಲ್ಲ. ನೀವೊಬ್ರೇ ಸಾಕು. ನೀವು ಒಂದು ಸೈನ್ಯಕ್ಕೆ ಸಮಾನ ಆ ಥರ ಇದ್ದೀರಾ. ಸೊ ಹಾಗಾಗಿ ನೀವು ಒಂದು ಅದ್ಭುತ ಇದ್ದಂಗೆ. ಸೊ ಈ ಒಂದು ಸಮಯದಲ್ಲಿ ಏನ್ ನಿರ್ಧಾರ ತಗೊಳ್ಬೇಕೋ ಬೇಗ ಬೇಗ ತಗೊಳ್ಳಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಸೈಲೆಂಟ್ ಆಗಿ ಏನೇನ್ ಕೆಲಸ ಮಾಡಕ್ ಸಾಧ್ಯನೋ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಸೊ ಏಂಜಲ್ ಸ್ಪಿರಿಟ್ಸ್ ಎಲ್ರು ಕಾಯ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಟೈಮ್ ಬಂದಿದೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ತುಂಬಾನೇ ನೆಗೆಟಿವಿಟಿ ಇದೆ. ಸೊ ಗುರುಗಳ ಆಶೀರ್ವಾದ ಕೂಡ ಇದೆ. ಏನೋ ಒಂದು ಗ್ರೋತ್ ಬರುವಂಥದ್ದು, ಸೋಲ್ಮೇಟ್ ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಬದಲಾವಣೆ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಕಾಲಾಯ ತಸ್ಮೈ ನಮಃ, ಕಾಲಕ್ಕೆ ಒಂಚೂರು ಟೈಮ್ ಕೊಡಿ ಅನ್ನುವಂಥದ್ದು ಇದೆ. ನೇವಿಲಿ ಜಾಬ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಣ್ಪಾಪು ಆಗುವಂಥ ಸಾಧ್ಯತೆ ಇದೆ. ಲಕ್ಕಿ ಕೀ ನಿಮಗೆ ಸಿಗೋದ್ರಲ್ಲಿ ಇದೆ. ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಸೊ ಏನೋ ಪೆಟ್ ತೊಗೊಂಬರ್ತೀರಾ ಮನೆಗೆ ಅನ್ನುವಂಥದ್ದು ಕೂಡ ಇದೆ. ಟ್ವಿನ್ಸ್ ಬೇಬಿ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಕನಸುಗಳು ನನಸಾಗತ್ತೆ ಅನ್ನುವಂಥದ್ದು ಇದೆ. ವಿಲ್ ಆಫ್ ಫಾರ್ಚೂನ್ ಎನರ್ಜಿ ಇದೆ. ಡಿವೈನ್ ಟೈಮಿಂಗ್ಗೋಸ್ಕರ ವೆಯ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ಹೊಸ ಜೀವನಕ್ಕೆ ಕಾಲಿಡ್ತೀರಾ ಅನ್ನುವಂಥದ್ದು ಇದೆ. ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ.
ಸೊ ಎಸ್, ಹಲ್ಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಹಲ್ಲುಗಳು ತುಂಬಾ ಸಮಸ್ಯೆ ಆಗ್ತಾ ಇದೆ, ತುಂಬಾ ನೋವು ಬರ್ತಿದೆ, ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಅದೃಷ್ಟನ, ನಿಮ್ಮ ಕನಸುಗಳನ್ನ ಆಂಜನೇಯನ ಹತ್ರ ಹೇಳ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ವಿನ್ನಿಂಗ್ ಮೂಮೆಂಟ್ ನೋಡ್ತೀರಾ, ರಿಲೇಶನ್ಶಿಪ್ ಗ್ರೋತ್ ಆಗುವಂಥದ್ದು, ಜೊತೆಗೆ ಏನೋ ಒಂದು ಟ್ರೋಫಿ ಗೆಲ್ಲುವಂಥ ಸಾಧ್ಯತೆಗಳು ಕೂಡ ಇದೆ. ಧನಸ್ಸು ರಾಶಿ, ಸಿಂಹ ರಾಶಿ, ಮೇಷರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ, ಮತ್ತೆ ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತಿದೆ. ಓಕೆ, ಡೈಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಿಡ್ನಿಲಿ ಕೆಲವು ಸಿಡಿಲ್ ಬರೆಯುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಡಿವೈ ಪ್ರಾಜೆಕ್ಟ್ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೂನ್, ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಏನೋ ಒಂದು ಬದಲಾವಣೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ RM, ಯಾರೋ ರಮ್ ಕುಡ್ದು ಸಮಸ್ಯೆ ಮಾಡ್ಕೊಳ್ಬೋದು, ಹುಷಾರಾಗಿರಿ. ರಾಮ್ ಅಂತ ಕೂಡ ಕೇಳಿಸ್ತಾ ಇದೆ. ಮಿಸ್ಟರ್ ನ್ಯೂಯಾರ್ಕಿಗೆ ಯಾರೋ ಸೆಲೆಕ್ಟ್ ಆಗಬಹುದು ಅನ್ನುವಂಥದ್ದು ಇದೆ. ಯಾರೋ ಮ್ಯಾರಿ ಮೀ, ವಿಲ್ ಯು ಮ್ಯಾರಿ ಮೀ ಅಂತ ಕೇಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಕುಕೂನ್ ಅಂತ ಕೂಡ ಕೇಳಿಸ್ತಾ ಇದೆ. ಸೋ ಬ್ಯೂಟಿಫುಲ್ ಅಂತ ಕೂಡ ಹೇಳ್ತಾರೆ ಯಾರೋ ಅನ್ನುವಂಥದ್ದು. ಐ ಲವ್ ಯು ಅಂತ ಯಾರೋ ಪ್ರಪೋಸಲ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ತಾಳ್ಮೆನ ಕಳ್ಕೊಂಬಿಡಿ ಈ ವಾರ. ಲಿಲ್ಲಿ, ಜಿಲ್ಲಿ ಅಂತ ಕೂಡ ಕೇಳಿಸ್ತಾ ಇದೆ. ಐರಾ ಅಂತ ಕೇಳಿಸ್ತಾ ಇದೆ. ಓಕೆ, ನೀವು 6th ಮತ್ತು 11th 6 ಮಿರರ್ ನಂಬರ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ರಾಜ್ ಅಂತ ಕೇಳಿಸ್ತಾ ಇದೆ. ರಾಜ್, ಉದಯ್ ರಾಜ, ಉದಯ್ಪುರನ, ಯುರೇನಸ್. ಓಕೆ, ನೀವು ಇವತ್ತಿನ ದಿನದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. UK ಅಂತ ಕೂಡ ಕೇಳಿಸ್ತಾ ಇದೆ. ಓಕೆ, ಮಯೂರ್ ಅಂತ ಕೂಡ ಕೇಳಿಸ್ತಾ ಇದೆ. ಮಿಸ್ ಯು ಟು. ಸೊ ಯಾರೋ ಲಿಟ್ಲಿ ಬುಡ್ ಬರುವಂತ ಸಾಧ್ಯತೆ ಇದೆ. ಏನೋ ಒಂದು ಅವಾರ್ಡ್ ವಿನ್ನಿಂಗ್ ಮಾಡ್ತಾರೆ ನಿಮ್ಮ ಮಗು ಅನ್ನುವಂಥದ್ದು ಇದೆ. ನಿಮ್ಮ ಮಗುಗೆ ಮಿಸ್ಟರ್ ಅಥವಾ ಮಾಸ್ಟರ್ ಏನೋ ಬಿರುದು ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಓಕೆ, DYSOOMRYUCLIIVURAJ, ಯುವರ್ AJ. ಓಕೆ, ನೋ, ಮ್ಯಾಕ್ಸ್, ಹನ್ನೊಂದನೇ ತಾರೀಕು ಏನೋ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿಸ್ತಾ ಇದೆ. ಬಿ ಕೇರ್ಫುಲ್. ಅಂಗಾಳ ಪರಮೇಶ್ವರಿ, ಮೇಲ್ಮರುತು, ರಾಧಿ ಪರಾಶಕ್ತಿಯ ಆಶೀರ್ವಾದ, ಶಿವನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರ್ಲಿ. ಸೊ ವಾಗ್ದೇವಿ ಆಶೀರ್ವಾದ ಇರ್ಲಿ, ನಿಮ್ಮನ್ನ ಯಾರು ಟಚ್ ಮಾಡಕ್ಕೂ ಆಗ್ದಿರ ಇರ್ಲಿ. ಆರೋಗ್ಯ ಭಾಗ್ಯ ನಿಮ್ಗೆ ಸಿಗ್ಲಿ, ದೀರ್ಘಾಯುಷ್ಮಾನ್ ಭವ ಅಂತ ಹೇಳ್ತೀನಿ. ಸೊ ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನೀವು ಬರೋದನ್ನೇ ಯಾರೋ ಕಾಯ್ತಾ ಇದ್ದಾರೆ ವಿದೇಶದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಂಗೆ ಗೊತ್ತು ಸಬ್ಸ್ಕ್ರೈಬು ಮಾಡಲ್ಲ, ಈ ಲೈಕು ಮಾಡಲ್ಲ, ಇಷ್ಟೊಂದು ತಲೆ ತಿಂದ್ರೆ ಯಾರು ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಅಷ್ಟೊಂದಲ್ಲಿ ಬಂದ್ಬಿಡ್ತು. ಸೊ ಟೇಕ್ ಕೇರ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ನಮಸ್ತೆ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ ಆಂಜನೇಯನ. ಸೊ ತುಂಬ ಬ್ಲೆಸ್ಸಿಂಗ್ಸ್ ಇದೆ ಆಂಜನೇಯಂದು, ಪ್ರೊಟೆಕ್ಷನ್ ಕೂಡ ಇದೆ. ಸೊ ತೀರ್ಥಕ್ಷೇತ್ರ ದರ್ಶನ ಮಾಡುವಂಥದ್ದು ಸಾಧ್ಯತೆ ಇದೆ. ಸಾಕಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಈ ವಾರ. ಹೆವಿ 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 ಎನರ್ಜಿಲಿ ಇರ್ತೀರಾ ಅನ್ನುವಂಥದ್ದು ಇದೆ. ತುಂಬ ಬೇಜಾರಲ್ಲಿ ಇದ್ದೀರಾ, ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ, ಬೇರೆಯವ್ರ ಸಹಾಯ ಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ನಾನು ಕೆಲಸ ಮಾಡ್ತೀನೋ ಇಲ್ವೋ, ನನಗೆ ಕೆಲಸ ಬರುತ್ತೋ ಇಲ್ವೋ ಅಂತ ಕಾಯ್ತಾ ಇದ್ದೀರಾ. ಬಟ್ ನಿಮಗೆ ಕೆಲಸ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಏಂಜಲ್ಸ್ ನಿಮಗೆ ಒಂದು ರೀತಿ ಯಶಸ್ಸು ಕೊಟ್ಟಿದ್ದಾರೆ.
ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಬಂದಿರುವಂತ ಯಶಸ್ಸು ನಿಮ್ಗೆ ಸಿಗದೆ ಇರೋ ಹಾಗೆ ಯಾರೋ ಮೋಸ ಮಾಡ್ತಿದ್ದಾರೆ, ತೊಂದ್ರೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ದುಡ್ಡು ಬರಬಾರ್ದು ಅಂತ ಯಾರೋ ತಡೀತಾ ಇದ್ದಾರೆ. ಕೆಲವ್ರಂತೂ ನೀವು ಜೀವನದಲ್ಲಿ ಉದ್ಧಾರ ಆಗ್ಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಮಾಡೋಣ ಇಂಥವ್ರಿಗೆ? ಏನ್ ಮಾಡೋಣ ಹೇಳು, ಏನ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ಯಾರೋ ಒಬ್ರು ನಿಮ್ಮನ್ನ ಮೀಟ್ ಮಾಡ್ಲೇಬೇಕು, ನೀವು ಅವ್ರಿಗೆ ಸಿಗ್ಲೇಬೇಕು ಅಂತ ಅರ್ಧ ಸಮಸ್ಯೆ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ನಿಮ್ಮನ್ನ ಪಡಿಬೇಕು ಅಂತ ಅವರಷ್ಟು ಮುಟ್ಟಲ್ರು ಇನ್ನೊಬ್ರಿಲ್ಲ. ಯಾಕೆ ಅಂದ್ರೆ ನಿಮ್ದು ಸೋಲ್ಮೇಟ್ ಎನರ್ಜಿಲಿ ಇರೋದು, ಟ್ವಿನ್ ಫ್ಲೇಮ್ ಎನರ್ಜಿಲಿ ಇರೋದು ಕೆಲವರು. ನೀವು ಅವ್ರಿಗಂತೂ ಸಿಗೋದೇ ಇಲ್ಲ. ಎಸ್ಪೆಷಲಿ ಸಿಂಗಲ್ನ ಟಾರ್ಗೆಟ್ ಮಾಡಿದ್ದಾರೆ. ಅವ್ರು ಕಾಯ್ತಾನೆ ಇದ್ದಾರೆ, ಕಾಯಿಸ್ತಾನೆ ಇದ್ದಾರೆ, ಕಾಯ್ತಾನೆ ಇದ್ದಾರೆ, ಕಾಯಿಸ್ತಾನೆ ಇದ್ದಾರೆ. ಅವ್ರನ್ನ ಕಾಯ್ಸಕ್ಕೂ ಆಗಲ್ಲ, ಕಾಯಿಸೋದವರು ಬರೋದು ಇಲ್ಲ, ನಿಮ್ಗೆ ಏನು ತೊಂದರೆ ಆಗೋದು ಇಲ್ಲ. ತಲೆ ಕೆಡಿಸ್ಕೊಳ್ಬೇಡಿ. ಬಂದವರು ಎಷ್ಟೇ ಬಂದ್ರು ಕೂಡ ನಿಮ್ಮನ್ನ ನೋಡಿ ಅವರು ಎಷ್ಟೇ ಕೋಪ ಮಾಡ್ಕೊಂಡ್ರು ಕೂಡ ಏನು ಉಪಯೋಗಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಕೆಲವೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ. ಆ ಸಮಯದಲ್ಲಿ ಅಷ್ಟೇ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರ್ಬೇಕು. ಪ್ರೀತಿಲಿ ಮೋಸ ಆಗಿದೆ ನಿಮ್ಗೆ. ಹಾಗಾಗಿ ಮೋಸ ಮಾಡಕ್ಕೆ ಮೋಸದ ವೇಷದಲ್ಲಿ ಬಂದವರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾರೆ. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ನೀವೇ ಈ ವಾರ ನನಗೆ ಯಾರು ಬೇಡ ಅಂತ ಹೋಗುವಂತ ಸಾಧ್ಯತೆ ಇದೆ. ಕೆಲವ್ರು ಹೆಂಡತಿನ ಬಿಟ್ಟು, ಕೆಲವ್ರು ಗಂಡನ್ನ ಬಿಟ್ಟು, ಕೆಲವ್ರ ಲವ್ವರ್ನ ಬಿಟ್ಟು, ಕೆಲವ್ರ ಮನೆ ಬಿಟ್ಟು, ಕೆಲವ್ರು ಜಾಬ್ ಬಿಟ್ಟು, ಎಲ್ಲ ಬಿಟ್ಟು ನಾನು ಎಲ್ಲಾದ್ರೂ ಹೋಗ್ತೀನಿ ಅಂತ ಹೊರಡ್ತಾ ಇದ್ದೀರಾ. ಬಟ್ ಹೊರಡೋರು ಹೊರಡ್ತೀರಾ, ಆದಷ್ಟು ಬೇಗ ಹೊರಡಿ. ಯಾಕೆಂದ್ರೆ ಒಂದಷ್ಟು ಒಳ್ಳೆ ಕಾರ್ಯ ಆದ್ರೂ ಆಗ್ಲಿ, ನಿಮಗ್ ಬುದ್ಧಿ ಆದ್ರೂ ಬರ್ಲಿ ಅಂತ. ಯಾಕೆಂದ್ರೆ ಎಲ್ಲೇ ಹೋದ್ರೂ ವಾಪಸ್ ಬರ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಬಟ್ ಗೊತ್ತಾಗಿ ನೀವು ಬರೋ ಅಷ್ಟರಲ್ಲಿ ಟೈಮ್ ಆಗಿದೆ. ಸೊ ತಾಳ್ಮೆನ ಕಳ್ಕೊಳ್ಬೇಡಿ, ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವ್ ಏಂತಕ್ಕೋಸ್ಕರ ಕಾಯ್ತಾ ಇದ್ರು ಅದು ಈ ವಾರ ಆಗೋಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾವುದೋ ಒಂದು ಮುಖವಾಡ ರಿಲೀಫ್ ಆಗತ್ತೆ, ಏನೋ ಒಂದು ರಿಲೀಫ್ ಆಗತ್ತೆ ಮತ್ತೆ ರಿವೀಲ್ ಆಗತ್ತೆ ಅನ್ನುವಂಥದ್ದು ಇದೆ. ಸನ್ ಮೂನ್ ಇಬ್ರು ಇದ್ದಾರೆ. ಸೂರ್ಯ ಚಂದ್ರ ಆಕಾಶಕ್ಕೆ, ಗಾಳಿ ನೀರು ಈ ಭೂಮಿಗೆ. So ಸೂರ್ಯ ಚಂದ್ರ ಗಾಳಿ ನೀರು ಎಲ್ಲ ಇದೆ ಇಲ್ಲಿ. ಸೊ ನೀವೊಬ್ರು ಇಲ್ಲ ಅಂತ ಯಾರು ಕಾಯ್ತಾ ಇದ್ದಾರೆ ಅಥವಾ ನೀವ್ ಯಾರಿಗೋಸ್ಕರ ಕಾಯ್ತಿದ್ದೀರಾ ಅವರು ಬರ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ. ಆದಷ್ಟು ಬೇಗ ಈ ವಾರದೊಳಗೆ ಬರ್ತಾರೋ, ಈ ತಿಂಗಳೊಳಗೆ ಬರ್ತಾರೋ ಗೊತ್ತಿಲ್ಲ, ಬರ್ತಾರೆ ಅನ್ನುವಂಥದ್ದು ಇದೆ. ಅವ್ರು ಬಂದಿದ್ದೇ ತಡ. ನೀವ್ ಅವರಿಗೆ ಇಷ್ಟು ದಿವಸದಿಂದ ಇಟ್ಕೊಂಡಿದ್ದ ಪ್ರೀತಿನೆಲ್ಲ ಬಗ್ಸಿ ಕೊಟ್ಬಿಡ್ತೀರಾ. ಆ ಪ್ರೀತಿನ ತಗೊಂಡು ಅವ್ರು ಏನ್ ಮಾಡ್ತಾರೆ, ಅಥವಾ ಅವ್ರು ಉಪಯೋಗಿಸ್ಕೊಳ್ತಾರ ಇಲ್ವಾ, ಅಥವಾ ಪ್ರೀತಿನ ನೆಗ್ಲೆಕ್ಟ್ ಮಾಡ್ತಾರ ಗೊತ್ತಿಲ್ಲ. ಬಟ್ ಇಷ್ಟು ವರ್ಷದಿಂದ ಕಾದಿರೋ ಪ್ರೀತಿ ನಿಮ್ಗೆ ಯಾವ ರಿಸಲ್ಟ್ ಕೊಡುತ್ತೋ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿ ತುಂಬಾ ಸ್ಟಕ್ ಅಲ್ಲಿ ಇರ್ತಾರೆ. ನಿಮ್ಮ ಪ್ರೀತಿನ ಅನುಮಾನದಿಂದ ನೋಡ್ತಾರೆ. ಸೊ ನಿಮ್ಗೂ ಕೂಡ ಒಂದಷ್ಟು ಅವಮಾನನ ಮಾಡ್ತಾರೆ. ಸೊ ಏನೇ ಮಾಡಿದ್ರು ತಲೆಗೆಡ್ಸ್ಕೊಳ್ಬೇಡಿ. ಹಾಗೆ ಇರಿ, ಬಿಂದಾಸ್ ಆಗಿರಿ, ಹ್ಯಾಪಿ ಆಗಿರಿ. ಯಾಕೆಂದ್ರೆ ಬ್ಲಾಕ್ ಮ್ಯಾಜಿಕ್ ಎಷ್ಟೇ ಮಾಡಿದ್ರು ಆ ತಾಯಿ ಶಕ್ತಿ ಇದ್ದಾಳೆ, ಆಂಜನೇಯ ಇದ್ದಾರೆ, ಶಿವ ಪಾರ್ವತಿ ಇದ್ದಾರೆ. ಸೊ ಅವರು ನಿಮ್ ಜೀವನಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಕಾಪಾಡ್ತಾ ಇರ್ತಾರೆ. ಇನ್ನ ಎಷ್ಟೇ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು ಅದರಿಂದ ನೀವು ಹೊರಗೆ ಬರ್ತೀರಾ, ಬರ್ತಾನೆ ಇರ್ತೀರಾ ಅನ್ನುವಂಥದ್ದು ಇದೆ. ಪ್ರೀತಿ ಗೀತಿ ಎಲ್ಲ ಬೇಡ ನನಗೆ ಅಂತ ನಿರ್ಧಾರನ ತಗೊಳ್ತೀರಾ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಮ್ಯಾರೇಜ್ ಪ್ರಪೋಸಲ್ ಬರುವಂಥದ್ದು, ಸಾಕಷ್ಟು ಸೀಕ್ರೆಟ್ ರಿವೀಲ್ ಆಗುವಂಥದ್ದು, ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುವಂಥದ್ದು, ಹೊಸ ಫ್ರೆಂಡ್ಸ್ ಬರುವಂಥದ್ದು, ಪಾಪು ಬರುವಂಥದ್ದು, ಬಿಸ್ನೆಸ್ ಚೆನ್ನಾಗಿ ಆಗುವಂಥದ್ದು, ದುಡ್ಡು ಬರುವಂಥದ್ದು ಕೂಡ ಇದೆ. ಹೊಸ ಗಾಡಿ ತಗೊಳ್ತೀರಾ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಎಲ್ಲೋ ಟ್ರಾವೆಲ್ ಕೂಡ ಮಾಡ್ತೀರಾ. ತುಂಬಾ ದೊಡ್ಡ ಮಟ್ಟದಲ್ಲಿ ಕೆರಿಯರ್ ಅಲ್ಲೂ ಕೂಡ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ಒಂದ್ ರೀತಿ ಬ್ಯಾಲೆನ್ಸಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಹೊಸ ಮನೆ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆ ಕನಸು ನನ್ಸಾಗ್ಲಿಲ್ಲ, ಮನೆ ಬಿಟ್ಟು ಹೊರಗಿದ್ದೀನಿ, ನಾನು ಇನ್ನೇನ್ ಮಾಡ್ಲಿ, ನನ್ನ ಕೈಲೆಲ್ಲ ಮುಗ್ದೋಯ್ತು, ಸೊ ವಾಟ್ ನೆಕ್ಸ್ಟ್ ಅಂತ ಅನ್ಕೊಂಡ್ರೆ ನಿಮ್ಗೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಬರ್ಬೇಕಾಗಿದ್ದ ದುಡ್ಡೆಲ್ಲ ವಾಪಸ್ ಬರುತ್ತೆ. ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಆಫರ್ ಬರುತ್ತೆ. ಸೊ ಎಲ್ಲ ಇದ್ದು ಭಿಕ್ಷೆ ಬೇಡುವಂತ ಸ್ಥಿತಿಗೆ ತಂದಿರೋರನ್ನ ಭಗವಂತ ನೋಡ್ತಾ ಇದ್ದಾನೆ. ಅವರಿಗೆ ಕರೆಕ್ಟ್ ಆಗಿ ಒಂದು ಡಿಸಿಷನ್ನ ಭಗವಂತ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಗುಡ್ ನ್ಯೂಸ್ ಬರುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡುವಂತ ಸಾಧ್ಯತೆ ಇದೆ. ಸೊ ಇನ್ನ ನೀವು ಮತ್ತೆ ತಿರುಗಿ ನೋಡಲ್ಲ. ಕೆಲವರಂತೂ ನಿಮ್ಮ ಮನೆಗೆ ವಾಪಸ್ ಹೋಗುವಂತ ಸಾಧ್ಯತೆ ಇದೆ. ಕೆಲವರು ನಿಮ್ಮ ಯಶಸ್ವಿ ದಿನಗಳು ಏನಿತ್ತು ಅದನ್ನ ಮತ್ತೆ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಕೆರಿಯರ್ ಅಲ್ಲೂ ಕೂಡ ಹೆಚ್ಚಿನ ಗ್ರೋತ್ ಬರುವಂತ ಸಾಧ್ಯತೆ ಇದೆ.
ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಒಂದ್ ರೀತಿ 50-50 ಎನರ್ಜಿ. ಬೇಡ ಅಂದೋರ್ನ ಹೋದೋರ್ನೇ ಹಿಡ್ಕೊಂಡು ನೀವು ಅವ್ರನ್ನೇ ಕಾಯ್ತಾ ಇದ್ರೆ ಆಗೋದಿಲ್ಲ. ಲೈಫಲ್ಲಿ ದೇವ್ರು ನಿಮ್ಗೋಸ್ಕರ ಏನ್ ಕೊಟ್ಟಿದ್ದಾರೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಲೈಫ್ ಎನರ್ಜಿ ಏನ್ ಹೇಳ್ತಿದೆ ಅದ್ರ ಕಡೆ ಗಮನನ ಕೊಡಿ. ಆಸ್ಕ್ ಹೆಲ್ಪ್ ಅಂತ ಹೇಳ್ತಾ ಇದೆ. ಸೊ ಬೇರೆಯವ್ರ ಹತ್ರ ಸಹಾಯನ ಕೇಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಹಿಡನ್ ಡೆಪ್ತ್. ಓಕೆ, ನಿಮಗ್ ಗೊತ್ತಿಲ್ದಿರೋ ಅಷ್ಟು ಆಳ ಇದೆ. ಸೊ ನಿಮ್ ಜೀವನನ ಒಂಚೂರು ಮಾಡ್ರನೇಷನ್ ಮಾಡ್ಕೊಳ್ಳಿ, ಒಂಚೂರು ಅಲ್ಟ್ರಾ ಫ್ಯಾನ್ಸಿಯಾಗಿ ಬದಲಾಗಿ, ಹಳೆ ಕಾಲದವ್ರ ತರ ಇದ್ದೀರಾ, ಒಂಚೂರು ಲೈಫನ್ನ ಚೇಂಜ್ ಮಾಡ್ಕೊಳ್ಳಿ. ಇನ್ನೊಬ್ರಿಗೋಸ್ಕರ ಕಾಯೋದು, ಇನ್ನೊಬ್ರಿಗೋಸ್ಕರ ಬದುಕೋದು, ಅವ್ರು ತಿನ್ನೋರ್ಗು ಉಪವಾಸ ಇರೋದು ತಪ್ಪೇನಿಲ್ಲ. ತಪ್ಪೇನಿಲ್ಲ. ಇಲ್ಲಿ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಜೀವನ ಶೈಲಿನ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಈ ಭಾನುವಾರದಿಂದ ನೆಕ್ಸ್ಟ್ ಭಾನುವಾರದಲ್ಲಿ ತುಂಬಾನೇ ಒಂದು ಲೈಫ್ಗೆ ಒಂದು ಎನರ್ಜಿ ಬರುತ್ತೆ. ಒಂದು ಬೇರೆಯವರು ಕೊಟ್ಟಿ ಗೊತ್ತಿರೋರು ನಿಮ್ಗೆ ಯೂನಿವರ್ಸ್ ಕಡೆಯಿಂದ ನಿಮ್ಗೂ ಏನಾದ್ರು ಕೊಡ್ಬೇಕು ಅಂತ ಅನ್ಸಿದೆ. ಸೊ ಹಾಗಾಗಿ ಅವರು ಯೋಚನೆ ಮಾಡ್ತಿದ್ದಾರೆ, ಒಂದಾದ್ಮೇಲೆ ಒಂದು ರಿವೀಲ್ ಮಾಡ್ತಾ ಹೋಗ್ತಾರೆ. ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಅನುಮಾನನ, ನಿಮ್ಮ ಒಂದು ಶಾಡೋ ಸೈಡ್ ಅನ್ನ ಬಿಟ್ಬಿಟ್ಟು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಬೇಕು. ಎಸ್, ನಾನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತ. ಬೇಕು ಅಂದಾಗ ಸಹಾಯ ಕೇಳಿ, ತಪ್ಪೇನಿಲ್ಲ. ಎಲ್ರೂ ಸಹಾಯ ಬೇಕೇ ಬೇಕು. ಯಾರು ಸಹಾಯ, ಒಬ್ರು ಸಹಾಯ ಇಲ್ದಿರ ಬದುಕೋದಕ್ಕಾಗೋದಿಲ್ಲ. ಸೊ ನಿಮ್ಗೆ ಮನುಷ್ಯರ ಸಹಾಯ ಬೇಡ ಅಂದ್ರೆ ದೇವರ ಸಹಾಯ ಕೇಳಿ, ದೇವರೇ ನಿಮ್ಗೆ ಸಹಾಯ ಮಾಡ್ತಾರೆ ಅನ್ನುವಂಥದ್ದು. ಜೊತೆಗೆ ನಿಮಗೆ ಗೊತ್ತಿಲ್ದಿರೋ ಅಷ್ಟು ಆಳದಲ್ಲಿ ಒಂದಷ್ಟು ಸಮಸ್ಯೆಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಹಾಗಾಗಿ ಗೊತ್ತಿಲ್ದಿರೋ ಅಂತ ವಿಚಾರಗಳಿಗೆ ತಲೆ ಹಾಕ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಸೀಕ್ರೆಟ್ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸುಪ್ತ ಮನಸ್ಸಿನ ಆಳದಲ್ಲಿ ಏನ್ ಸಮಸ್ಯೆಗಳಿದೆ ಅದೆಲ್ಲದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಎಕ್ಸ್ಪೋಸ್ ಮಾಡ್ಕೊಳೋದ್ಕಿಂತ ಯಾವ್ದನ್ನ ಹೇಳ್ಕೊಳ್ಬೇಕು, ಯಾವ್ದನ್ನ ಹೇಳ್ಕೊಳ್ಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಎಕ್ಸ್ಪೋಸ್ ಅಂದಿದ ತಕ್ಷಣ ಬರೀ ಬಟ್ಟೆ ವಿಚಾರಕ್ಕೆ ನಾನು ಹೇಳ್ತಾ ಇಲ್ಲ, ಮೈಂಡ್ ವಿಚಾರಕ್ಕೆ ಹೇಳ್ತಾ ಇದ್ದೀನಿ, ಭಾವನೆಗಳ ವಿಚಾರಕ್ಕೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮನ್ನ ನೀವು ಹೇಗೆ ಫ್ರೀ ಮಾಡ್ಕೊಳ್ಬಹುದು, ನಿಮ್ಮ ಮನಸ್ಸಿನ ಆಳದಲ್ಲಿ ಬೇರೂರಿರುವಂತ ನೋವುಗಳು, ದುಃಖಗಳು, ಆ ಒಂದು ಸಬ್ ಕಾನ್ಶಿಯಸ್ ಪಾಸ್ಟ್ ಲೈಫ್ ಒಂದು PLR ಏನಿರುತ್ತೆ ಅದೆಲ್ಲಾನು ಹೇಗೆ ನೀವು ಅದನ್ನ ರಿಮೂವ್ ಮಾಡಿಕೊಂಡು ಈ ಒಂದು ಪ್ರೆಸೆಂಟ್ ಲೈಫಿಗೆ ನಿಮ್ಮನ್ನು ನೀವು ತಗೊಂಡ್ಬರ್ಬಹುದು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಲೈಫ್ ಇಸ್ ಬಿಂದಾಸ್. ನಾನು ಹುಟ್ಟಿರೋದೇ ಎಂಜಾಯ್ ಮಾಡಕ್ಕೆ ಅಂತ ಹೆಣ್ ಮುಂದೆ ಎಂಜಾಯ್ ಮಾಡ್ತೀರಾ. ಅದ್ ಯಾರು ತಡೀತಾರೋ ನೋಡೇ ಬಿಡ್ತೀನಿ ಅಂತ ಯೂನಿವರ್ಸ್ ಕೂಡ ನಿಮ್ ಸಪೋರ್ಟಿಗೆ ನಿಂತ್ಕೊಳ್ಳುತ್ತೆ. ಸೊ ಈ ಒಂದು ಲೈಫನ್ನ ಎಂಜಾಯ್ ಮಾಡ್ತಾ ಇರಿ. ಲೈಫಲ್ಲಿ ಎಂಜಾಯ್ ಮಾಡೋದು ಜೊತೆಗೆ ಆ ಒಂದು ನಿಮ್ಮ ಆ ಒಂದು ಐಡೆಂಟಿಟಿ ಇದೆ ಅಲ್ಲ, ಎಲ್ರಿಗೂ ಪ್ರೀತಿ ಕೊಡುವಂಥದ್ದು, ತಾಳ್ಮೆಯಿಂದ ಇರುವಂಥದ್ದು, ಸೊ ಎಲ್ರನ್ನೂ ಗೌರವಿಸುವಂಥದ್ದು, ಇದು ಕೂಡ ನಿಮ್ಗೆ ಹೆಚ್ಚಿನ ಯಶಸ್ಸು, ಭರವಸೆ, ನಂಬಿಕೆನ ತಂದ್ಕೊಡುತ್ತೆ. ಯಾರ್ಯಾರು ಗಾಡಿ ತಗೊಳ್ತಾ ಇದ್ದೀರೋ ಸಾಧ್ಯ ಆದ್ರೆ ಬ್ರೌನು, ಗ್ರೇ ಮತ್ತೆ ಒಂಥರ ಪರ್ಪಲ್ ಬ್ಲೂ ಕಲರ್ನ ಅವಾಯ್ಡ್ ಮಾಡಿ. ಎಸ್ಪೆಷಲಿ ಗ್ರೇ ಮತ್ತೆ ಒಂದ್ ರೀತಿ ಬ್ಲಾಕ್ ಬ್ರೌನ್ ತಗೊಂಬೇಡಿ ಅನ್ನುವಂಥದ್ದು ಇದೆ. ಮಿಕ್ಕಿದು ನಿಮ್ಮ ಇಷ್ಟ. ಲೈಟ್ ಗ್ರೀನು, ಲೈಟ್ ವೈಲೆಟು, ವೈಟು ಮತ್ತೆ ಸಿಲ್ವರ್ ಕೂಡ ಬೇಡ ಅನ್ನುವಂಥದ್ದು ಇದೆ. ಮಿಕ್ಕಿದು ನಿಮ್ಮ ಇಷ್ಟ. ನಿಮ್ಗೆ ಇಷ್ಟ ಬಂದಂಗೆ ನಿಮ್ ಜೀವನನ ನಡೆಸ್ಕೊಂಡು. ಎಸ್, ಕೋರ್ಟ್ ಕಚೇರಿ ವಿಚಾರ ನಮ್ಮ ಪರವಾಗಿ ಆಗುತ್ತಾ ಅಂತ ಹೇಳ್ತಿದ್ದಾರೆ. ಆಗತ್ತೆ ಅಂತ ಇದೆ. ಒಂದು ದೊಡ್ಡ ಫ್ಯಾಮಿಲಿ, ಒಂದು ಚಿಕ್ಕ ಫ್ಯಾಮಿಲಿ ರಿಯೂನಿಯನ್ ಆಗತ್ತೆ. ಹೊಸ ಜಾನುವಾರುಗಳನ್ನ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಹಸು ಕರು ಹಾಕತ್ತೆ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ. ರಿಲೇಶನ್ಶಿಪ್ ಗ್ರೋತ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಪಾಪು ಟ್ವಿನ್ಸ್ ಆರೋಗ್ಯದಲ್ಲಿ ಸಮಸ್ಯೆ ಆಗತ್ತೆ, ಕೆಲವ್ರಿಗೆ ಮಿಸ್ಕ್ಯಾರೇಜ್ ಆಗ್ಬೋದು, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಪೂರ್ವಜರ ಆರೋಗ್ಯದ ಬಗ್ಗೆ ನಿಮ್ಗೆ ಮಾಹಿತಿನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಪೂರ್ವಜರ ಆರೋಗ್ಯದ ಕಡೆ ಗಮನ ಕೊಡಿ ಅನ್ನೋದಕ್ಕಿಂತ ಹೆಚ್ಚು ನೀವು ಯಾರಿಗೂ ತುಂಬಾ ಹಚ್ಕೊಂಡಿದ್ರೆ, ಮನೇಲಿ ದೊಡ್ಡವರಿದ್ರೆ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮೆಡಿಟೇಷನ್ ಮಾಡಿ. ಓಕೆ,
ಒಂದು ದೊಡ್ಡ ಫ್ಯಾಮಿಲಿ, ಒಂದು ಸಿಂಗಲ್ ಫ್ಯಾಮಿಲಿ ಮದುವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹಲ್ಲಿನ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಸೊ ಸಿಂಗಲ್ ಪೇರೆಂಟಿಗೆ ಮದುವೆ ಆಗುವಂಥದ್ದು, ಪಾಪು ಆಗುವಂಥದ್ದು ಕೂಡ ಇದೆ. ಸೊ ಯಾರೋ ತುಂಬ ಚಿಕ್ಕ ವಯಸ್ಸಿಗೆ ಮ್ಯಾರೇಜ್ ಆಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಗೆ ಹೊಸ ಅತಿಥಿ ಬರುವಂಥ ಸಾಧ್ಯತೆ ಇದೆ. ನಿಮಗೆ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹನಿ ಬಿ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಹನಿಮೂನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಮೆಡಿಟೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಅದನ್ನು ಮಾಡ್ತಾ ಇರಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬನ್ನಿ, ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ತಾಯಿ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ. ಟೈಮ್ಗೆ ಔಷಧಿ ಉಪಚಾರನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಡಿವೈನ್ ಟೀಮ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ, ಅವ್ರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಇನ್ವಾಲ್ವ್ಮೆಂಟ್ ಹಿಡನ್ ಆಗಿ ಇರಲಿ ಅನ್ನುವಂಥದ್ದು ಇದೆ. ಸೊ ಎಸ್, ರಿವೀಲ್ ಮಾಡಿ ಏನು ಮಾಡ್ತಾರೆ, ಸೊ ಏನು ಬೇರೆ ದಾರಿ ಇಲ್ಲ, ಒಪ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಒಪ್ಕೊಳ್ತಾರೆ, ಒಂಚೂರು ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಮನಸ್ಸಲ್ಲಿ ಇರುವಂಥ ಬೇಜಾರೆಲ್ಲ ಬಿಟ್ಟಾಕಿ ನೀವು ಯಾವಾಗಲೂ ಜೊತೆಲಿದ್ರೆ ಸಾಕು, ಬೇರೇನು ಬೇಡ ಅವರಿಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೆ ಮೆಸೇಜ್ ಹೋಗ್ತಿದೆಯೋ ಗೊತ್ತಿಲ್ಲ. ಮೇ ಬಿ ನಿಮಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಈ ಥರ ಭಾವನೆ ಇರಬಹುದು, ಅಥವಾ ನಿಮ್ಮ ಪಾರ್ಟ್ನರಿಗೆ ನಿಮ್ಮ ಬಗ್ಗೆ ಈ ಭಾವನೆ ಇರಬಹುದು. ಹೊಸ ಲವ್ ಆಫರ್ ಬರ್ತಿದೆ. ಲವ್ನ ಹೇಗೆ ತಗೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಒಂಚೂರು ಥರ್ಡ್ ಪಾರ್ಟಿ ಸಿಚುವೇಶನ್ನು, ಫ್ರೆಂಡ್ ಝೋನಿಂದ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರಬಹುದು ಅನ್ನುವಂಥದ್ದು ಇದೆ. ಸೊ ಅದನ್ನು ಒಪ್ಕೊಳ್ಳಿ, ಚೆನ್ನಾಗಿದೆ, ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಿ. ಓಕೆ, ಜಾಬ್ ಕೂಡ ಬರ್ತಾ ಇದೆ, ಎಲ್ಲ ಚೆನ್ನಾಗಿದೆ, ಎಂಜಾಯ್ ಮಾಡಿ. ಎಸ್, ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಮಧ್ಯೆನೂ ಇಷ್ಟು ಒಳ್ಳೇದಾಗ್ತಿದೆ ಅಂದರೆ ಅದಕ್ಕೆ ಕಾರಣ ನೀವು, ನಿಮ್ಮ ಒಳ್ಳೆತನ. ಓಕೆ, 6, 9, 10, 8, 5 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಧನುಸು ರಾಶಿ, ಮೇಷರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. BMW ಕಾರ್ ಯಾರೋ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮಗೆ ಇಷ್ಟ ಬಂದಿದ್ದು ನೀವು ಮಾಡಿ ಅನ್ನುವಂಥದ್ದು ಇದೆ. DM, LM, ML, MLA, ಯಾರಿಗೋ MLA ಪೋಸ್ಟ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಯಾಕೋ VJ, AJ ಎಲ್ಲ ಸಿಗ್ತಾ ಇದೆ. JM, ಜಿಮ್, ಯಾರೋ ಜಿಮ್ಮಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಓಕೆ, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಮಾಡಿ. ವಿಡಿಯೋ ಜಾಕಿಯಾಗಿ ಕೂಡ ಯಾರಿಗೋ ಜಾಬ್ ಸಿಗುವಂಥ ಸಾಧ್ಯತೆ ಇದೆ. ಹೊಸ ಮೈಕ್ ಕೂಡ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಜೈಲಿಗೆ ಹೋಗ್ತಾರೆ ಅನ್ನುವಂಥದ್ದು ಇದೆ. ಮುಂಬೈ ಇಂಡಿಯನ್ಸ್ ಅಂತ ಕೇಳಿಸ್ತಾ ಇದೆ. ಓಕೆ, ಹೈಪರ್ ಆಗಬೇಡಿ, ಕೂಲ್ ಆಗಿರಿ ಅನ್ನುವಂಥದ್ದು ಕೂಡ ಇದೆ. ಮಿಸ್ಟರ್ ಹೈದರಾಬಾದ್ ಯಾರೋ ವಿನ್ ಆಗ್ತೀರಾ ಅನ್ನುವಂಥದ್ದು ಇದೆ. ಮಿಸ್ಟರ್ ಇಂಡಿಯಾ ವಿನ್ ಆಗ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಯಮಹ ಬೈಕ್ ಕದ್ದಿದ್ದು ಸಿಕ್ಕಾಕೊಳ್ತೀರಾ ಅನ್ನುವಂಥದ್ದು ಇದೆ. ಡಿಹೈಡ್ರೇಷನ್ ಮಾಡ್ಕೊಳ್ಬೇಡಿ, ನೀರು ಚೆನ್ನಾಗಿ ಕುಡೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮದೇ ರೀ ಅಂತ ಯಾರೋ ಯಾವುದೋ ಒಂದು ವಸ್ತುನ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಯಜಮಾನ್ರು ಅಂತ ಕೂಡ ಕೇಳಿಸ್ತಾ ಇದೆ. ಯಮಾರಿ ಅಂತ ಕೂಡ ಹೇಳ್ತಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಸೊ ನಿಮ್ಮ ಸೈಜ್ ಚಿಕ್ಕದಾಗತ್ತೆ ಅನ್ನುವಂಥದ್ದು ಇದೆ. ವೆಯ್ಟ್ ಲಾಸ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವೇನಾದರೂ XXL ಅಲ್ಲಿ ಇದ್ರೆ ನೀವು ಮೀಡಿಯಂ ಅಥವಾ ಲಾರ್ಜ್ L ಸೈಜಿಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಲಂಡನ್ ಅಂತ ಕೂಡ ಕೇಳಿಸ್ತಾ ಇದೆ. ಸೊ ಸಾಕಷ್ಟು ಬದಲಾವಣೆಗಳು ನಿಮಗೋಸ್ಕರ ಕಾಯ್ತಾ ಇದೆ, ರೆಡಿಯಾಗಿ ಅನ್ನುವಂಥದ್ದು ಇದೆ. ಸೊ ವಿಡಿಯೋನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ತುಂಬ ಇಂಪಾರ್ಟೆಂಟ್. ಫೈನಾನ್ಷಿಯಲಿ ಚೆನ್ನಾಗಿರಬೇಕು, ಎಲ್ಲರೂ ಹೊಸ ಗಾಡಿ ತೊಗೊಳ್ಬೇಕು ಅನ್ನುವಂಥದ್ದು ಆಸೆ ಇಟ್ಕೊಂಡಿದ್ದೀರಾ. ಆಗ್ತಾ ಇಲ್ಲ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಸೊ ಸಹಾಯ ಕೇಳಿ, ಯಾರಾದರೂ ಸಹಾಯ ಮಾಡ್ತಾರೆ, ಅಥವಾ ದೇವ್ರನ್ನೇ ಕೇಳಿ, ದೇವರೇ ಸಹಾಯ ಮಾಡುತ್ತೆ. DOLMVJMIJHYMRIX. ಸೊ ಫೆಬ್ರವರಿ ಮಂತು ವ್ಯಾಲೆಂಟೈನ್ಸ್ ಡೇ, ಹಾಗಾಗಿ ನಿಮ್ಮ ಫ್ರೆಂಡ್ ಕಡೆಯಿಂದ ನಿಮ್ಮ ವ್ಯಾಲೆಂಟೈನ್ಸ್ ಡೇ ತುಂಬ ಸ್ಪೆಷಲ್ ಇದೆ. ಸೊ ಯಾರಿಗೋ ಸೀಕ್ರೆಟ್ ಆಗಿ
ವ್ಯಾಲೆಂಟೈನ್ಸ್ ಡೇ ದಿನ ಮದುವೆ ಆಗ್ಬಿಡುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅವತ್ತು ನಿಮ್ಮ ಮದುವೆ ಆಗೋಗುತ್ತೆ. ತುಂಬ ನಿಮ್ಮನ್ನ ಇಷ್ಟಪಡೋ ವ್ಯಕ್ತಿ ಜೊತೆ ನಿಮ್ಮ ಮ್ಯಾರೇಜ್ ಆಗುತ್ತೆ ಅಂತ ಇಲ್ಲಿ ಇದೆ. ಯಾಕೆಂದರೆ ಸನ್ ಮೂನ್ ಕಾರ್ಡ್ ಅದೇ ಹೇಳ್ತಾ ಇದೆ, ಟ್ವಿನ್ ಫ್ಲೇಮ್ ಜರ್ನಿ. ಆ ಪಾರ್ಟಿ ಬರ್ತಿದ್ದಾರೆ, ಸೊ ನಿಮ್ಮ ಪಾರ್ಟ್ನರ್ ಬರ್ತಿದ್ದಾರೆ. ಅವರು ಇಷ್ಟು ದಿನ ಯಾರು ಅಂತ ಗೊತ್ತಿರಲಿಲ್ಲ, ಈಗ ಗೊತ್ತಾಗತ್ತೆ. ಸೊ ನೀವು ಅವರ ಆಫರ್ನ ಒಪ್ಕೊಳ್ತೀರಾ ಅನ್ನುವಂಥದ್ದು ಇದೆ, ನೀವು ಒಪ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗಲಿ, ಟೇಕ್ ಕೇರ್, ಬಾಯ್, ನಮಸ್ತೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೇನೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.